ಏನ್ ಮಾಡಾಕತ್ತಾಳ ಏನ್ ಮಣ್ಣು 10 ಗಂಟೆ ಆಯ್ತು ಇನ್ನು ಅಡಿಗಿಲ್ಲ ಆಂಬಲಿಲ್ಲ ಪಾಟ್ ಹೊಸದವ ಏನ್ ತಿನ್ನೋದ ಕರಿ ಒಂದು ಸಮಯ ಬುದ್ಧಿಲ್ಲ ಇದಕ್ಕ ಸೈನಾ ಏ ಸೈನಾ ಏನ್ರಿ ಏನ್ ತನ್ನೇವ ಹೆಣ್ಣನ್ನ ಏನ್ ಒದರಾತೀರಿ ನಮ್ಮ ಅಪ್ಪ ಅವ್ವ ಎಷ್ಟ್ ಚಂದ ಸ್ನೇಹ ಅಂತ ಹೆಸರಿಟ್ಟಾರ ಏನದು ಸೈನಾ ಸೈನಾ ಮಾಡತ್ತೀರಿ ಆಗೊಂದು ಬಿಡು ನಿಂದ ಏನಿದ ಯಾಕೆ ಏನಾತ ಇಟ್ಟು ಮಿಂಚು ಸಾಡಿ ನಮ್ಮ ಅಪ್ಪ ಕೊಡ್ಸಿದ್ದು ನಮ್ಮ ಅಪ್ಪನ ಆಸ್ತಿ ಎಷ್ಟಿದ್ ಗೊತ್ತೈತೇನಿಲ್ಲ ಅಯ್ಯ ನಿಮ್ಮ ಅಪ್ಪ ನೂರಾನು ಕೊಮರ್ಕಿದ್ರ ನನಗ ಬಂದದ್ದೆ ನಿಂದು ಹೇಳಿ ನನ್ನ ಮಣ್ಣಿಗೆ ಒಪ್ಪ ಅಂತ ನೋಡ ನಮ್ಮ ಅಪ್ಪ ಕೊಡ್ಸೋದಂದ್ರೆ ಉಡಾಕಿನಲ್ಲ ಏನ್ ನಾನು ನೀ ತಂದೆ ನಿನ್ನ ನಾ ತಂದೇನ ನಾ ಏನ್ ಹಂಗ ಬಂದಿಲ್ಲ 2000 ಜನದ ಒಳಗ್ ತಾಳಿ ಕಟ್ಕೊಂಡ್ ಬಂದೇನಿ ನಾನೇನು ಒಬ್ಬಾಕಿ ಬಂದೇಳಿ ಒಕ್ಕೊಂದ್ರ ಮಂದಿ ಅಂತ ನೀನ್ ತಗೊಂಡ್ ಬಂದೇನ ನೀವ ಬಂದಿರಿ ನಾ ಏನ್ ಬಂದಿಲ್ಲ ನಾನು ಬಂದಾಗ ನೀ ಬಂದಿರಿ ನಾ ತಂದದ್ದನಿ ಮತ್ತೆ ಏನಾಗ ನಾ ಹೇಳ್ದಂಗ ಕೇಳ್ಬೇಕ ನಾ ಏನ್ ಬಂದಿರ್ಕಿಲ್ಲ ನಂಗ್ ತಗೊಂಡ್ ಹೋಗಾಕ್ ಬರ್ರಿ ಬರ್ರಿ ಅಂತ ಕೇಳಾಕ ಹೌದು ನೀವ ಬಂದಿರಿ ಗಂಟೆ ನಿಂತಿದ್ದಿಲ್ಲ ಮನೆ ಬಾಗಿಲಿಗೆ ಬಂದನ ಊಟಕ್ಕೆ ಏನು ಮಾಡಿದಿ ಏನ್ ಬೇಕಾದ್ರೆ ಮಾಡ್ಕೊಂಡ್ ತಿನ್ನೋಗ್ರಿ ಯಾಕೆ ನೀ ಏನು ಮಾಡ್ತಿ ಮಾಡ್ಕೊಂಡ್ ತಿನ್ನೋಗ್ರಿ ಮಾಡ್ಕೊಂಡ್ ತಿನ್ನಾಕ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಇದನ್ನ ಕಳಿಸಿದಾರನ ನಮ್ಮ ಅಪ್ಪ ಒಂದ್ ಹೆಸರು ತೆಗಿಯಕ್ ಹೋಗ್ಬೇಡ್ರಿ ಯಾಕಂದ್ರ ನಮ್ಮ ಅಪ್ಪ ಏನ್ ಕೊಟ್ಟಿದ್ದ ಕಳ್ಸಿದಾರು 15 ತೊಲಿ ಬಂಗಾರ 2 ಲಕ್ಷ ವರದಕ್ಷಿಣೆ ತಗೊಂಡ್ ಬಂದೇನ ಏನ್ ಬಿಡಿಯಾಕ ತಂದಿದಿ ತರಗದಾರ ತಂದಿದ್ಯಾ ಮತ್ತ ಅಷ್ಟೆಲ್ಲ ತನ್ಕೆಸ್ ನಾನ ಕೆಲಸ ಮಾಡ್ಬೇಕು ಮೇಡ್ಕೊಂಡ್ ಕೇಳಕ್ ಆಗುಲ್ಲ ನನಗ್ ಮಾಡಕ್ ಆಗೋಲ್ ನೋಡ್ರಿ ಕರಿ ಕಾಸಿನ ತವ್ರ ಮನೆಯವ್ರನ್ನ ನನ್ನ ತವ್ರ ಮನೆ ಯಾಕೆ ಬರ್ತಾರ ಕಲ್ಸ್ಯಾರ ಕೇಳ್ತಾನ ಈಗ ಮಾಡ್ಬೇಕ ಹೋದ್ ನೋಡ ಹೋದ್ರ ನಾ ಏನ್ ಗುಲಾಮ್ ಬರ್ಲಿ ಅವ ಮನೆಗೆ ಆ ಹೆಂಡತಿ ಗುಲಾಮ್ ಬರ್ಲಿ ಅವ ಏನ್ ಹಂಗ ಬಂದಿಲ್ಲ 15 ತೊಲಿ ತಗೊಂಡ್ ಬಂದೇನ್ ಒಂದ್ ಆಯದ ನಿಮ್ಮ ಅಪ್ಪ ನಿಮ್ಮ ಅವಾಗ ನಮ್ ಮನ್ಯಾಗ ಇಷ್ಟ ಒಂದ್ ಕಡ್ಡಿ ಇದ್ಲಿದ್ ಎಲ್ಲಿ ಎಬ್ಬಸ್ ಗೊತ್ತಿಲ್ಲ ನಂಗ ರಾಣಿ ರಾಣಿ ತರ ನೋಡ್ಕೊಂಡ ನಮ್ಮಪ್ಪ ಬೇಕಾದಂಗ ಇರ್ಬೇಕ ನನಗೆ ನಿಮ್ಮ ಅಪ್ಪ ನೀನ್ ಆಲಿ ಮೇಲೆ ಕುಂಡ್ರಸಂದ ಅಡ್ಡಾಡಿರ್ಬೇಕ ನಾನು ಮನೆಗೆ ಬಾದ ಮನ್ಯಾಗ ಕಸ ಬೈದ ಹೊಡಿದಾನೆ ಮುಸುರಿ ಬೈದಾನೆ ಆಗೋದಿಲ್ಲ ನೋಡ್ರಿ ನಂಗ ಆಗುಲ್ಲ ಅಂದ್ರೆ ನಾನು ಹಾಟಾಗ್ದ ನಮ್ಮ ಅಪ್ಪನ ಕರಿ ಕಳ್ಸೋದು ಏನ್ ಮಾಡ್ಕೊಂಡು ಹೋಗ ನನ್ ಗಂಡ ಬರ್ಲಿ ಇವತ್ ಹೇಳ್ತೇನಿ ಎಲ್ಲಾನ ಬರ್ಲಿ ಹೋಗ ಗುಲಾಮ ಕೇಳ್ತಾನಂತ ಅವನ ಕೇಳ್ಕೊಂತ ಕುಂತ್ಕಾರ ಮನೆ ಟೇಸ್ಟ್ ಇಟ್ಟಿದಾರ ಆ ಮನ್ಯಾಗ ಊಟೇನ ಹುಡುಗೇನ ಎಳ್ದು ಗೊತ್ತಿಲ್ಲ ಕಸ ಹಿಡ್ದು ಗೊತ್ತಿಲ್ಲ ನಾಂಗ ಬಾಗಲ ಅನ್ನಂಗಿಲ್ಲ ಆ ಎದ್ದು ಹಿಂಗ ಮಾಡಿ 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 ಸರಿಸಿ ಹಿಡ್ಕೊತ ನಿಂತಿರ್ತಾರೆ ಹೆಣ್ಣ ಇದೆ ಇಂಥ ಹೆಣ್ಣಂತ ಯಾವ್ದಾರ ಗುಗಿ ತನ್ನಂಗ ಆಗೈತೆ ನನ್ನ ಜೀವನ ನೋಡು ತಾಯಿನ 10 ಗಂಟೆ ಆಯ್ತು ಇನ್ನರ್ಗಿ ಅಡುಗಿಲ್ಲ ಒಂದ್ ಏನಿಲ್ಲ ಕುಂತು ಬಿಟ್ಟಾತೆ ಬರ್ಲ ಹೊತ್ತು ಎಲ್ಲಿ ಹೋತೆ ಇವ್ರವ್ರು ನಮ್ಮ ಮನ್ಯಾನವ್ರು ನನಗೆ ಊಟಕ್ಕೆ ತಂದು ಕೊಡು ವಿಚಾರದು ಐತಿ ಇಲ್ಲೋ ಅಂತ ನಾ ಇವ್ರಿಗೆ ನನ್ನ ಹಿಂದಿಗಂತೂ ಮೊದಲರು ಇಲ್ಲ ನಮ್ಮ ಅವನು ಅಕ್ಕಿ ಹಿಂಬಾಲೆ ಇಕ್ಕೂ ಅದ ನಮ್ಮನೆ ಮಾಡ್ತಾಳೆ ಆಕೆ ಒಂದು ಸ್ವಲ್ಪ ಶ್ರೀಮಂತರ ಮನೆ ಹೆಣ್ಮಗಳವ ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಂದ್ರೆ ಇಕ್ಕೂ ಕೇಳಾಕೆಲ್ಲ ಇಕ್ಕಿ ನಾನು ಹೆಂಡ್ತಿ ಸ್ವಲ್ಪ ನಮ್ಮ ಅವ್ವನ ಜೋಡಿ ಸ್ವಲ್ಪ ಒಟ್ಟಗೊಡ್ತಾಳೆ ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಂದ್ರೆ ಇಕ್ಕೂ ಕೇಳಾಕಲ್ಲ ಸಾಕಾಗಿ ಹೋಗೈತೆ ನನಗೆ ಇವ್ರ ಸಲುವಾಗಿ ಇವರೇನು ಊಟಕ್ಕೆ ತರೋ ಲಕ್ಷಣ ಖಾನ ಮಾತು ನಾನು ಮನೆಗೆ ಹೋಗಿ ಉಣ್ಣು ಬಂದ್ರಾತ್ ಬಂದೇವ್ ನೋಟ ಕಸ ಹಾಕಿತ್ರಾತ್ ಎಕ್ಕ ಚಕ್ಕ ಎಕ್ಕ ಚಕ್ಕ ಎಕ್ಕ ಚಕ್ಕ ಎಕೋ ಎಕೋ ಯಾರ ಏನು ಏನಿಲ್ಲಕ್ಕ ಹೊಟ್ಟೆ ಸಾತೈತಿ ಅಂದ್ರೆ ರಾತ್ರಿನಾಗಿಂದ ಏನಾರ ಬಿರಿಯಾನಿ ಚಿಕನ್ ಮಟನ ಮೀನ ಇದ್ರೆ ಕೊಡಕ್ಕ ಏನು ಇಲ್ಲ ಮನ್ಯಾಗ ನಡಿ ಹಂಗ ಅನ್ಬೇಡಕ್ಕ ಫುಲ್ ಹೊಟ್ಟೆ ಸಿದ್ದಿದೆ ಅಕ್ಕ ಏನಾರ ಸ್ವಲ್ಪ ಕೊಡಿ ಅನ್ನಕ್ಕ ನಮ್ಮ ಅತ್ತಿದು ಹೊಟ್ಟಿ ಹಸು ಅಂತ ಹೊಯ್ಕೊಳತ ಅಕ್ಕಿಗ ಏನ್ ಮಾಡಿ ಹಾಕಿಲ್ಲ ಇನ್ನು ನಿನ್ಗೆ ಏನ್ ಕೊಡ್ಲಿ ಹೋಗ ಏ ಅಕ್ಕ ಬಾಯಿಲಿ ಒಂದಿಟ ಏನು ಅಕ್ಕವ್ ಒಂದು ಮಾತೈತೆ ಅಂತ ತಪ್ಪು ತಿಳ್ಕೊಬೇಡ ಏನಿಲ್ಲ ಅತ್ತಿನ ಹೊಟ್ಟಿ ಹಂಗೆಲ್ಲ ಮರಗಿಸ್ಬೇಡವ ನನಗೂ ಕೊಡದೇ ಇದ್ರು ಒಟ್ಟ ಆತ ಆ ಅತ್ತಿಗರ ಸ್ವಲ್ಪ ಮಾಡಿ ಹಾಕುವ ನೀ ಏನ ಭಿಕ್ಷಾ ಬೇಡಕ್ ಬಂದಿ ನಮ್ಮ ಅತ್ತಿ ಸೊಸೆ ಜಗಳ ಬಗೆಹರ್ಸಕ್ ಬಂದಿ ಹಂಗೇನಿಲ್ವಾ ರೈಟಾಗ ನಾ ಯಾರ ಮಗಳ ಅನ್ನೋದು ನಿಂಗೆ ಗೊತ್ತಿಲ್ಲ ಇನ್ನು ಯಾರ ಭಿಕ್ಷುಕವ ಕಳ್ಸಾಬಿಟ್ಟಿ ಮತ್ತ ಅವನೇನು ಒಳಗ್ ತಗೋತಾರು ಏನು ಅದಕ್ಕೊಂದು ಹೊತ್ತು ಕೂಳ್ ಹಾಕ ಕಾಲಿಲಿಕ್ಕಿಗೆ ಏಪ್ಪ ಬಾಯ್ಲೆ ಏನಲ್ಲ ನನ್ನ ಸಸಿ ಏನು ಇಲ್ಬೇಮ್ಮ ನಂದು ಹೊಟ್ಟಿ ಭಾಳ ಹಸ್ತಿತ್ತ ಒಂದ್ ನೀಟ್ ಏನಾರ ಇದ್ರ ಕೊಡ್ಬೇ ಅಂತ ಕೇಳಿನಿ ಆಕೆ ಏನು ಅಂದ್ಲು ಗೊತ್ತೈತಿ
ಇನ್ನೂವರೆಗೂ ನಮ್ಮ ಮಾತಲ್ಲಿ ಒದರಿಯಾಡ್ಕೊಂಡು ಕುಂತ್ರು ಇನ್ನ ಅದಕ್ಕ ಮಾಡಿ ಹಾಕ್ಯಲ್ಲ ನಾ ನಿನಗೇಲಿ ಇದು ಹಾಕ್ಲೆಪ್ಪ ಅಂತಂದ್ಲ. ಹಿಂಗ ಅಂದ್ಲಾಕಿ ಈ ಮನೆಗೆ ಹಿರಿಯ ನಾನು ಆಕೆ ನೀವ ಇರ್ಬೇಕಲ್ರಿ. ಆಕೆ ಏನ್ ಹೇಳ್ತಾ ಈ ಮನೆ ಹಿರಿಯ ನಾ ಹೇಳ್ತೇನೆ ಏನಿಲ್ಲ ಹೋಗ್. ಏ ಸ್ನೇಹ ಯವ್ವ ಯಾಕಪ್ಪ ನಿಮಗೆ ಏನಾರು ಇಬ್ಬರಿಗೂ ಒಂದು ಚೂರು ಅರುವುದು ಏನಾರು ಐತಲ್ವ? ಯಾಕ ಟೈಮ್ ಎಟ್ಟದೀಗ? 3:30 ಆತೆ. ಹೊಲ್ದಾಗ ಕೆಲಸ ಮಾಡತ್ತ ನಾವು ಗಟ್ಟ ಊಟ ಓದ್ ಕೊಡಬೇಕು ಅನ್ನೋದು ಏನಾರು ಒಂದು ಚೂರು ಅರು ಐತಿ ನಿಮಗೆ ಇಬ್ಬರಿಗೂ? ನಾ ಏನ್ ಮಾಡ್ಲಿ? ನಿಮ್ಮ ಅವ್ವ ಏನೋ ಅಡ್ಗೆ ಮಾಡಿಲ್ಲ. ನಿನಗೇನಾಗೈತೆ ಅಡಿಗೆ ಮಾಡ್ಬೇಕಲ್ವ ನೀ? ಹಾ ನಮ್ಮ ಅಪ್ಪ ವರದಕ್ಷಿಣೆ ಎಷ್ಟು ಕೊಟ್ಟಾನ? ವರದಕ್ಷಿಣೆ ಕೊಟ್ಟಾನಂದ್ರೆ ಅಡಿಗೆ ಮಾಡೋಂಗಿಲ್ಲ ಇಲ್ಲ ಒಟ್ಟ? ನಂಗೆ ಆಗೋಲ್ಲ, ನಂಗೆ ಮಾಡಕ್ ಬರಲ್ಲ. ಇವ್ರ ವರದಕ್ಷಿಣೆ ಕೊಟ್ಟದ ಸಾಕ್ಷಿ ಆತಾಳಿಕೆ ಹರಿಯಾಗಿಂದ ಹಿಂಗ ಕುಂತೇನ ಒಂದ್ ರೊಟ್ಟಿ ಕೊಟ್ಟಿಲ್ಲ ಆಕೆ ಮಾಡಿ ನನಗ ಮಾಡಂದ್ರ ನಾನೇನ್ ಹಂಗ ಲಕ್ಷ ಖರ್ಚು ಮಾಡಿ ಮಾಡ್ಕೊಂಡ್ ಬಂದೇನೆ. ಯಾರೊಬ್ರು ಅಡಿಗೆ ಮಾಡಿದ್ರೆ ಆಗುದಿಲ್ಲ? ಅಡಿಗೆ ಮಾಡ ನೀನ್ ಹೇಂತಿ ಕೇಳ ಹೇಂತಿ ಗುಲಾಮ್ ಆಗಿದ್ದೀನಿ ಹೇಂತ ಹೇಳ ಕೇಳ್ಕೊಂತ ರಾಣಿ ತರ ಇದ್ದೆ. ಈಗ ಇಲ್ಲಿ ಬಂದ ಅಡಿಗೆ ಗಿಡಿಗೆ ಮಾಡೋದ ನನ್ಗಾಗೋಲ್ಲ. ನೋಡು ತವ್ರ ಮನ್ಯಾಗ ನೀ ಹೆಂಗಾರ ಇರ್ವಾಲ್ಯಾಕ ಗಂಡನ ಮನ್ಯಾಗ ಅಡಿಗೆ ಮಾಡುದು, ಕಸ ಹೊಡಿದು, ಬಾಂಡೆ ತಿಕ್ಕೋದು, ಅರಿಬಿ ಒಗಿದು ಅವನ್ನೆಲ್ಲ ಮಾಡ್ಬೇಕು. ಮತ್ತ ಇವ್ರು ಕುಂತೇನ್ ಮಾಡತಾರ? ಇವ್ರು ಮಾಡಕ್ ಹೇಳ. ಅವ್ರು ಮೊದಲೆಲ್ಲ ಮಾಡಿದಾರ ತಗದ ರಗಡ್ ಮಾಡಿದಾರ. ನಮ್ಮನ್ನ ದೊಡ್ಡವ್ರು ಮಾಡ್ಬೇಕಂತ ರಗಡ್ ತಗದ ಮಾಡಿದಾರ ಅವ್ರ. ಈಗ ಏನಾಗತ್ತೆ ಮಾಡಾಕ? ನಿನಗ್ ಮಾಡ್ರಿ ಏನಾಗತ್ತೆ? ತಗೊಂಡ್ ಬಂದೆ ಇಲ್ಲ ಹೇಳ ಕೇಳ ಇವ್ರ ಅಪ್ಪ ಈಕಿ ಅಣಿ ಮೇಲೆ ಕುಂಡ್ರಿಸಿದ್ದ ಅಲ್ಲಿ ನಾ ಕರಿ ಕಳ್ಸೋಣ ಮಂದಿನ ಅವ್ರ ಅಪ್ಪಗಳ ಬಾ ಅನ್ನೋರ್ಗೆ ಯಾರು ಕಳಬಾಯಿಗೆ ಬಂದು ಮಾಡೋಣ. ನನಗಾಗೋಲ್ಲ, ನನಗೂ ಆಗೋಲ್ಲ, ನಮಗ್ ಮಾಡಕ್ ಆಗೋಲ್ಲ. ಇಬ್ರು ಆಗೋಲ್ಲ ಅಂದ್ರೆ ನಾ ಹೊಟ್ಟಿಗೆ ಏನ್ ತಿನ್ನೋದ? ಕೇಳಕಿನ ಮಾಡ್ಕೊಂಡ್ ಬಂದಿರಿ ಬೇಕಾಗೆ ನಿತ್ ಒಂಟಿಗಲ್ಲಿ ಮಾಡ್ಕೊಂಡ್ ಬಂದಿರಿ ಮಾಡ್ಕೊ ಕೇಳ. ನಾ ಹೇಳಿ ನಿನಗ ಅದಾಳ ನನ್ನ ಮಗ ಮಾಡ್ತಾನ ಅನ್ನ ನಿನಗ ಕರ್ಗದಾಳು ಕ್ಯಾಂಗದಾಳು ಅಂತ ಹೇಳ್ಕರ್ ಮಾಡ್ಕೊಂಡು ಬಂದಿನಿ. ಮಾಡು ಈಗ ಏನಾಗೈತೆ ಮಾಡ್ಕೋ. ಇನ್ನೇನ್ ಮಾಡ್ಕೊಳಕ್ ಬರ್ತೈತಿ? 2 ಲಕ್ಷ ವರದಕ್ಷಿಣೆ, ನನ್ನ 15 ತೊಲಿ ಬಂಗಾರ, ನಿಮ್ದು ಬಂದಿದ್ 2 ಲಕ್ಷ, 2,000 ಜನಕ್ಕೆ ಊಟ ಹಾಕಿಲ್ಲ, ಅದೆಲ್ಲ 2 ಲಕ್ಷ ರೂಪಾಯಿ ಖರ್ಚ ಬಂದೈತೆ. ತಂದು ಕೊಡಂತ ಹೇಳಿ ಹಾಕೊಂಡ್ರಿಗೆ ನಾನು ಊಟ ಹಾಕಿ ಅಂತ ಕೊಡೋಣ ಹಾಕಿ ಅವ್ರ ಅಪ್ಪಗ. ನನ್ಗೇನು ಆಗೋಲ್ಲ. ಯವ್ವ ನನ್ನ ಮಾತು ಕೇಳಿಲ್ಲ ಹೇಳ್ತಾನ. ಆಕಿ ಸ್ವಲ್ಪ ಶ್ರೀಮಂತರ ಮನೆ ಹೆಣ್ಮಗಳದಾಳ. ನೀನು ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗ. ಹಂಗಲ್ಲವ್ವ ಹಿಂಗಲ್ಲವ್ವ ಸಮಾಧಾನಲೇ ತೆಗದ ಮಾಡಿಸೋದ. ನೀನು ಅದ ನಮ್ಮನಿ ಬಾಯಿ ಮಾಡ್ತಿದ್ದಿ, ಅಕ್ಕಿಯೂ ಅದ ನಮ್ಮನಿ ಬಾಯಿ ಮಾಡ್ತಾಳ. ಹಿಂಗಾರ ಜೀವನ ನಡೀತಾವು. ನೀನು ಹೆಂಡತಿ ಗುಲಾಮಾಗಿ ಕುಂತ್ರ ತಾಯಿಗೆ ಮಾಡಂದ್ರೆ ಎಷ್ಟಂತ ಮಾಡ್ಲಿ? ದೊಡ್ಡವ್ರು ಮಾಡ್ಕಾರ ಮತ್ತಿನ್ನ ಮಾಡಂದ್ರೆ ಎಲ್ಲಿ ಮಾಡ್ಲಿ? ನಿನಗ ಮಾಡಂತ ಹೇಳತ್ತಿಲ್ಲ, ಸಮಾಧಾನಲೇ ಹೇಳುದ. ಸಮಾಧಾನಲೇ ತಿದ್ದಿ ಎಲ್ಲಾರಾಗಣ ಮುಗದಾತೆ ಯಪ್ಪ ಇನ್ನೆಗುಲ್ಲ. ನಿನಗ ಹೇಳಿರು ಕೇಳು ಹೆಣ್ಮಗಳೆಲ್ಲವ್ವ. ನೀನು ಒಂದು ಸ್ವಲ್ಪ ಸಮಾಧಾನ ತಗೊಂಡ್ರೆ ನೀನು ತೊಗೊಳಕ್ಕೆಲ್ಲ ಆಕೆ ತೊಗೊಳಕ್ಕೆಲ್ಲ. ಸಾಕು ಹೋಗೈತೆ ನಿಮ್ಮಿಬ್ಬರ ಕೈಯಾಗ. ನನಗೆ ಎಲ್ಲಾರ ಅಲ್ಲಿ ಹೋಟೆಲ್ದಾಗ ತಿಂದು ಹೋಗೋಣ. ಹೋಗ ಹೆಂಡತಿ ಮಾತು ಕೇಳ್ತಿ ಕೇಳ್ಕೊಂಡು ಹೋಗ. ಸಾಕಾಗಿ ಹೋಗೈತೆ ನೋಡಪ್ಪ ಇವ್ರ ಸಲುವಾಗಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರತ್ ಎತ್ತಂತ ಸಾಯ್ದು ನಾರ. ಆಕೆಗೆ ಹೇಳಿರಿ ಈಕಿಗೆ ಸಿಟ್ಟ, ಈಕಿಗೆ ಹೇಳಿರಿ ಆಕೆಗೆ ಸಿಟ್ಟ. ಏನು ತಾಯಿ ಪರ ಮಾತಾಡೋದು, ಏನು ಹೆಂಡತಿ ಪರ ಮಾತಾಡೋದು? ಹೇ ಯಾಕೆ ದೋಸ್ತ ಹಿಂಗ್ಯಾಕೆ ಒಳ್ಳೆ ಸಿಟ್ಟಿನ ಮುಖದಾಗ ಕುಂತಿಯಲ್ಲ? ಸಾಕಾಗಿ ಹೋಗೈತು ನನ್ನ ಜೀವನ. ಮದುವೆ ಆಗೇನು ಸುಖ ಅನ್ನೋದು ಆ ದೇವ್ರು ನನ್ನ ಹಣೆ ಬರ್ದಾಗ ಬರ್ದಲ್ ಕಾಣ್ತತಿ. ಯಾಕೆ ಏನಾಗತ್ತೆ? ಬರೇ ಜಗಳು. ನನ್ನ ಹೆಂಡತಿದು ನಮ್ಮ ಅವ್ವಂದು ಯಾವಾಗ ನೋಡ್ತೀವಿ ಅವಾಗ ಬರೇ ಜಗಳ. ಮತ್ತೆ ಇರುವಣ್ಣಪ್ಪ ಏನಾಗ್ಬಿಟ್ಟದ್ ಗೊತ್ತೈತಿ? ಈಕೆ ಅವ್ನು ಸ್ವಲ್ಪ ಶ್ರೀಮಂತರ ಮನೆದು ಹುಡುಗಿ ಮಾಡ್ಕೊಂಡ್ ಬಂದಿಪ್ಪ ನಾವು. ಹಾಂ ನೀನೇಂತಿ ಶ್ರೀಮಂತರ ಮನೆ ಕೇಳ. ಹೌದು, ಈಕೆ ದಗದ ಮಾಡಿದ್ರೆ ನಾ ಯಾಕಂತಾಳ. ಈಕೆ ನಮ್ಮ ಅವ್ವ ಒಂದು ಸ್ವಲ್ಪ ಅರ್ಸರ್ಸ್ಕೊಂಡು ಹೋಗುವ ಅಂದ್ರೆ ಈಕೆ ಕೇಳೋಂಗಿಲ್ಲ. ಇಕ್ಕು ಹೆಂಗದ ಅನ್ನೋದು ನಿನಗೂ ಗೊತ್ತಾಗಲ್ಲ. ಹಳಿ ಮೆಣಸಾಳ ಹಾಕಿ ಮತ್ತೆ ಹಂಗ ಭಯಂಕರ ಸಿಟ್ಟಿಗೆ ಇಕ್ಕು ಒಂದ್ ಚೂರು ಆಕಿ ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಂಗಿಲ್ಲ. ನಂದ ನಡ್ಲಿ ಅನ್ನಕ್ಕೆ ಇಕ್ಕು ನಂದ ನಡ್ಲಿ ಅಂತಾಳ. ಮತ್ತ ಆಕಿ ಸಾವುಕಾರ ಮನಿ ನನ್ನ ಮಗಳಂದ್ರೆ ಆಕ್ಯೂ ಕೇಳಕ್ ಹೋದಾಳ. ಆಕಿ ಅವ್ರ ಅಪ್ಪ ನೋಡಿದ್ವಿ ಅಂತ ಶ್ರೀಮಂತದಾನ. ನಾ ಬಡವ್ರ ಮನಿ ತಂದಿದ್ ಚಲೋ ಇತ್ತು ಮರಾಯ. ಏನ ಸಾವುಕಾರ ಮನಿ ಹುಡುಗಿ ಮದುವೆ ಮಾಡ್ಕೊಂಡು ಆರಾಮದಿತ್ತು ತೋನಿ ಅಂತ ಆರಾಮ. ದೋಸ್ತ ನಿನಗೊಂದು ಮಾತು ಹೇಳ್ತಾನ, ಮದ್ವಿ ಒಟ್ಟ ಆಗಕ್ ಹೋಗ್ಬಾರ್ದು ದೋಸ್ತ. ಯಾವ ಯಾಕ ಏನ್ ನನ್ನ ಪರಿಸ್ಥಿತಿ ನೋಡತ್ತಿಲ್ವಾಗಿ? ಮದ್ವಿ ಆದ್ರೆ ಸುಖ ಅನ್ನೋದು ಏನೇನು ಇಲ್ಲಲ್ಲಿ. ಏನ ದೌಡಿ ಯಾವಾಗ ಮದುವೆ ಆಗ್ಯಾನು ಅಂತ ನಾ ಕುಂತಾನು
ಇವ್ ಹಿಂಗಂತಾನ. ಹೇಳಿದಷ್ಟು ಕೇಳ, ನನ್ನ ಮಾತು ಕೇಳೋ, ಮದುವೆ ಮಾಡ್ಕೊಳಕ್ ಹೋಗ್ಬೇಡ. ಮಗ ಒಳಗೆ ಕುಂತ ಬಜಿ ತಿನ್ನತಾನು. ಚಂದ ಅನಿಸ್ತದ್ಲಿ ಅದ. ಮದ್ವೆ ಆಗ್ಲಿ ಇದ್ದವ್ರಿಗೆ ಮದ್ವೆ ಆದವ್ರು ನೋಡಿದ ಕೂಲೆ ನಾವು ಎಂದ ಮದ್ವೆ ಆಗ್ಯವು ಅಂತಿರ್ತಾರ. ಮದ್ವೆ ಆದ್ಮೇಲೆ ಗೊತ್ತ ಅದ್ರ ಹಕ್ಕಿಕತ್ ಏನ್ ಅನ್ನೋದ. ತಗೋರು ಹಿಂಗಾರಿ ಎಲ್ಲ ಮಂದಿ ಮದ್ವಿ ಮಾಡ್ಕೊಳಕಿಲ್ಲ ನಿನ್ನಂಗ ಆದ್ರ ಹಿಂಗನೋ. ಈಗ ನಿನಗ ಮದ್ವೆ ಆದ್ಮೇಲೆ ಗೊತ್ತಾಕತ್ ನಿನಗ. ನೀನ್ ಮದ್ವೆ ಸುಖ ನಿನಗೇನ್ ಗೊತ್ತತಿ? ಮದ್ವೆ ಆದ್ಮೇಲೆ ನಿನಗೆ ಗೊತ್ತಾಕತಿ ಯಾಕಾರ ಮದ್ವೆ ಆದನಪ್ಪ ಅಂತ ಹೇಳಿ. ಹಂಗೆ ಆಕತಿ ಆಯ್ತಂದ್ರೆ ಎಲ್ಲರಿಗೂ ಹಂಗಾಕತ್ನಾ. ಬೇಕಾದಾರ ನೋಡಿ ಕೇಳ ಮದ್ವೆ ಆದಾರಂದ ಯಾವ ಸುಖವಾಗ್ಯದಾನ ಒಬ್ಬನಾರ ಕೇಳ್ಬೇಕಾರ. ಹಂಗೇನಿಲ್ಲ ತಗೋ, ನೀ ತಿಳ್ಕೊಂಡಂಗೇನಿಲ್ಲ. ಇಲ್ಲ ಅಷ್ಟ ಮಜಾ ಅದ. ಮತ್ತ ನನ್ನ ಮಾತು ಕೇಳ, ಮದುವೆ ಅದು ಮಾಡ್ಕೊಳಕ್ ಹೋಗ್ಬೇಡ. ನನ್ನ ಭಾಳ ಪಕ್ಕಾ ದೋಸ್ತ ಅಂತ ಹೇಳತ್ತನ್ನ. ನಿನ್ನ ಜೀವನ ಬಾದ ಮಾಡ್ಕೊಳಕ್ ಹೋಗ್ಬೇಡ ಮದ್ವೆ ಮಾಡ್ಕೊಂಡ. ಕುಂಡ್ರು ನಿನ್ನಂಗ ಆದ್ರ ಜಗತ್ನಾಗ ಯಾವ ಮದ್ವಿ ಮಾಡ್ಕೊಳಕಿಲ್ಲ. ಬಾ ಸರಿಯಾದಿ, ಬಾ ಮನಿ ಹೋಗೋಣ. ಬಾ ಏನ್ ಮಾಡ್ತೇವ? ನಾ ದೋಸ್ತಿಗೆ ಮನಿಗೆ ಬರೋದಿಲ್ಲ. ನನಗೆ ಅಲ್ಲಿ ಮನಿ ಜಗಳ ನೋಡಿ ಸಾಕಾಗಿ ಹೋಗೈತೆ. ಬಾರು ಬಾ, ಹಂಗೆಲ್ಲ ಮಾಡ್ಬಾರ್ದು. ಬಾ ಇಲ್ಲ ನಾನು ಒಟ್ಟು ಹೇಳ್ತಾನ. ಬಾ ಮನ್ಯಾಗ ಹೊಲಕ್ಕೆ ಹೋಗೋಣ ಆಟ ನಾಡ್ ಬಾ. ಬ್ಯಾಡ ಮನಿಗೆ ಹೋಗೋಣ ಬಾ. ನಾ ಹೇಳ್ತಾನ ಸಾಕಾಗಿ ಹೋಗಿದ್ಲಿ. ಬ್ಯಾಡ ಇರ್ಲಿ ಹೇಳಿದ ಕೇಳ. ನಾನು ಬ್ಯಾಡ ಬಾ, ಬಾ ಮನಿಗೆ ಹೋಗೋಣ ಬಾ. ನಾ ಹೇಳ್ತಾನ. ನಾನು ನೋಡೈತೆ ರೆಡಿ ಗೊತ್ತಾಕತ್ತೆ ನನಗೆ. ನಮ್ಮ ನಡಿ ನೋಡು. ಇನ್ಶರ್ಟ್ ತೆಗಿಲೇ ದೊಡ್ಡ ಏನು ನೌಕರಿ ಮಾಡಾರ ಇನ್ಶರ್ಟ್ ಮಾಡ್ಕೊಂಡ್ ಬಂದಾರ. ಏನೇನು ಇನ್ಶರ್ಟ್ ಅಂದ್ರೆ ನೌಕರಿ ಮಾಡೋರು ಅಷ್ಟೇ ಇನ್ಶರ್ಟ್ ಮಾಡಿ ತೆಗಿಯೋಣ. ತಗದ ನಡಿಪ ಕುಂದ್ರ. ಈಗ ನೋಡಂತೆ ಬೇಕಾರ ಅವ್ವಾನ ನಾನು ಹಿಂತಿನ ಕರಿತಾನೋ ಯಾ ನಮನಿ ಜಗಳ ಮಾಡ್ತಾವ ನೋಡ್ಕೊಂತಾರ. ಒಂದ್ ಸ್ವಲ್ಪ ಮಾತಿನ ಜಗಳ, ಬರೇ ಜಗಳ. ಕರಿ ನೋಡ್ ಕರಿ. ಯವ್ವ ಯವ್ವ ಏನಾರ ಮಾಡ್ರಿ ನಡ್ ತಿನ್ನಾಕ? ಏನಾರ ಮಾಡ್ರಿ ಅಡ್ ತಿನ್ನಾಕ? ಏನ್ ಮಾಡ್ದೆ? ಖಾನಾವಳಿಗೆ ಹೋಗ್ಯಾನಿ, ನಾ ಹೋಟೆಲ್ಗೆ ಹೋಗ್ಯಾನ ಅಂತ ಹೋಗಿದ್ದೆಲ್ಲ. ಮತ್ತೆ ಏನ್ ಮಾಡ್ದೆ? ಖಾನಾವಳಿ ಎಲ್ಲ ಬಂದ್ ಅದಾವ್ಯವ್ವ. ಅಲ್ಲ ದಿನ ಎಲ್ಲಿ ಎಷ್ಟಂತ ಹೋಗ್ಲಿ ನಾವು ಹೋಟೆಲ್ಕ? ಮನಿ ಇದೆಯಲ್ಲೋ ನನಗೆ. ಮನಿ ಇದು ಏನು ಹೋಟೆಲ್ಗೆ ಹೋಗ್ಲಿಲ್ಲ ನಾನು ಊಟಕ್ಕ? ಏಂತಿಗೆ ಹೇಳ್ಬೇಕ ನೋಡು ದೋಸ್ತ, ನೀವ್ ಯಾವ್ದಕ್ಕೆ ಸುಳ್ಳ ಜಗಳ ಮಾಡತ್ತೀರಿ? ಈಕಿಗೆ ಹೇಳಿರ ಹೇಂತ ಹೇಳ್ಬೇಕಂತಾಳ, ಆಕಿಗೆ ಹೇಳ್ಯಾರ ನಿಮ್ಮ ಮಗು ಹೇಳ್ತಾಳ. ಹೌದು, ಯಾತನ್ ಸಾಯಿದ್ನ ಈಗ ಅಕ್ಕಿವು ಏನ ನೀ ಏನ್ ಕೆಲಸ ಮಾಡವಣ್ಣ ಮನ್ಯಾಗ? ಅಟ್ಟ ಇಲ್ಲ. ಅದಕ್ಕೆ ಒಂದು ಐಡಿಯಾ ಹೇಳ ನಾನು. ಐಡಿಯಾ? ಅತ್ತೆ ಒಂದು ಐಡಿಯಾ ಹೇಳ ಅದಕ್ಕೆ. ಹೇಳಪ್ಪ. ಅತ್ತೆ ಮೊದಲು ನೀನು ಕಸಬರಿಗೆ ತಗೊಂಡ ಕಸ ಹೊಡಿ. ನಾ ಯಾಕೆ ಕಸ ಹೊಡಿಲಿ? ಆಕಿ ಪರ ನಾನು ಹೇಳಕ್ ಬಂದೇನ? ಹೇಳದನಾರ ಕೇಳ ಇಟ್ಟ, ಹೇಳ್ತಾನಾರ ಕೇಳ ಪೂರ. ಏನ ಪೂರ ಹೇಳಪ್ಪ, ನಿಂದಾರ ಆಗ್ಲಿ. ಹಿಂಗ್ಯಾಕ್ ಮಾಡ್ತಾರ ಅತ್ತಿಕ್ಕೆ? ಅವ್ರ ಹಂಗ ತಗೋರ್ ಎಟ್ ಹೇಳಿದ್ರು ಒಟ್ಟ ಏನ್ ನಿಂದ ಐಡಿಯಾ ಪೂರ ಹೇಳ್ಯಾರ ಹೇಳ ನೋಡು. ನಾ ಪೂರ ಹೇಳೋದು ಕೇಳತ್ತಿ. ಮೊದಲನೇ ನೀನು ಮೊದಲ ಕಸಬರಿಗೆ ತಗೊಂಡ್ ಕಾಡ ಕಸ ಹೊಡಿ. ಅಲ್ಲ ಕಸ ಹೊಡೆದಂಗ್ ಮಾಡ. ಆಮೇಲೆ ನೀ ತಗೋ ಕಸಬರಿಗೆ ತಗೊಂಡ್ ನೀನು ಹಿಂಗ ಕಸ ಹೊಡೆದಂಗ್ ಮಾಡ. ಅಕ್ಕಿಗೆ ನಿನ್ ಹೆಂಡತಿಗೆ ಏನ್ ಅನಿಸ್ತೈತಿ? ಪಾಪ ನಾನು ಗಂಡ ನೋಡ್ದ ಕಸ ಹೊಡಿಯತೈತಿ ಅಂತೇಳಿ ಅಕ್ಕಿಯಾಗೆ ತಾನಾಗೆ ಬಂದ ಕಸಬರಿಗೆ ನಿನ್ ಕೈ ಅಂತ ಕಸ್ಕೊಂಡ್ ಕಸ ಹೊಡಿತಾಳ. ನೋಡ್ಬೇಕಾದ್ರೆ ಇದನ್ನ ಮಾಡಿ ಪಕ್ಕ 100%. ದೋಸ್ತ ಬರೋಬರ ಐತೆ. ಮತ್ತೆ ನೋಡ್ಬೇಕಾದ್ರೆ ಇವತ್ತು ಟ್ರೈ ಮಾಡಿ ನೋಡಿ. ಇವತ್ತು ಟ್ರೈ ಮಾಡಿ ನೋಡ. ನಾನು ಈಗೀಗ ಅದನ್ನ ಹೇಳ್ತೇನಪ್ಪ, ಶಾಂತ ರೀತಿಯಿಂದ ಮಾಡ್ಕೊಂತ ಹೋಗುದವ್ರ. ಇವತ್ತ ಹಿಂಗ್ ಮಾಡಿದ್ರೆ ತಿಳ್ಕೊ, ನಾಳೆ ಸರಳ ಅಡಿಗೆ ಮಾಡಿದಂಗ ಮಾಡ. ಮರ ದಿವಸ ಅಕ್ಕಿ ಅಡಿಗೆ ಮಾಡಕ್ ಚಾಲು ಮಾಡ್ತಾಳ. ಏನ್ ಮಾಡ್ತಾಳೆಪ್ಪ? ನನ್ನ ಒಳಗ ಹೊರಗ ನಾ ಹೇಳಿ ಐಡಿಯಾ ಮಾಡಿ ನೋಡ್ರಿ. ಇವತ್ತನ ಪ್ರಯೋಗ ಮಾಡೇ ಬಿಡುದು. ಮಾಡ್ಬಿಡ್ರಿ ಇಲ್ಲ ಇಲ್ಲಿ ಒಳಗದಾಡ್ರು. ಈಗ ಚಾಲು ಮಾಡ್ರಿ. ಯವ್ವ ನೀ ಏನ್ ಮಾಡು, ಕಸ ಹೊಡಿ. ನಾನು ಯವ್ವ ನೀ ಯಾಕೆ ಹೊಡಿತೀವಿ? ನಾ ಹೊಡಿತೇನೆ ತುಂಬಾ ಇರುತ್ತೆ. ಬಾಯ್ ಮಾಡೋಣ ಒಂದ್ ಸ್ವಲ್ಪ. ಆಕಿ ಕೇಳದ ಕೇಳಿ ಹೊರಗೆ ಬರ್ತಾಳೆ. ಅವಾಗ ಈ ಐಡಿಯಾ ಪ್ರಯೋಗ ಮಾಡೋಣ. ಇಲ್ಲಿ ಕಸ ಹೊಡಿ. ಆಯ್ತಾ ಯವ್ವ ನೀ ಯಾಕೆ ಕಸ ಹೊಡಿತೀವಿ? ಯವ್ವ ನಾ ಕಸ ಹೊಡಿತೇನೆ ತುಂಬಾ ಇಲ್ಲಿ. ಯಾರುವ ನಾ ಹೊಡಿತೇನೆ ತುಂಬಾ ಇಲ್ಲಿ. ನಾ ಹೊಡಿತೇನ. ನೀನು ಆರಾಮ್ ಕುಂದ್ರ, ನಾ ಹೊಡಿತೇನೆ ಕಸ. ನೀ ಆರಾಮ್ ಕುಂದ್ರ. ಬೇಡಪ್ಪ. ಅತ್ತಿ ಏನ್ರಿ ಎದಕ್ ಜಗಳ ಮಾಡತೀರಿ? ಅವ್ವ ಕಸ ಹೊಡ್ಯಾತಿಳ. ಸುಮ್ನೆ ಯಾಕೆ ಹೊಡಿತೀವ? ನೀ ಆರಾಮ್ ತಗೋ, ನಾ ಹೊಡಿತೇನಂತ ಹೇಳತಾನ. ಅಲ್ಲ ಅತ್ತಿ, ನೀವರ ಎದಕ್ ಜಗಳ ಮಾಡಕ್ ಹೋಗತ್ತೀರಿ? ಸುಮ್ಮ ಇವ್ರು ಇವ್ರು ಹೊಡಿಲಿ, ನಾಳೆ ನೀವ್ ಹೊಡಿರಿ. No. ಯವ್ವ ಸೈನಾ, ನಮ್ಮವ್ವ ನಿಂಬಲ್ಲಿ ಬೆಲ್ಲೈತಿ. ನಾನು ಬಾಯಾಗೂ ಸೈನಾ ಅಂತೇಳಿ ಬರತ್ತ. ಸ್ನೇಹ ಯವ್ವ ಬರ್ರಿ ಒಂದ್ ಸ್ವಲ್ಪ. ಯಾಕಪ್ಪ ಹೊಲಕ್ ಹೋಗಿದ್ದಿ? ಹೊಲಕ್ ಹೋಗಿನಿ. ಎಲ್ಲಿ ಹೋಗ್ಯಾಳಕ್ಕೆ? ಅದ ನೋಡ ಕುಂತೋತಿ ಒಳಗ್. ಏನ್ರಿ ನಿಮ್ಗೂ ನಿಮ್ಮ ಅವನ್ ಚಲಿ ಹತ್ತ ಬಿಡಾತೈತ್ಲಾ? ಏನ ಅಪ್ಪ ಎಷ್ಟ್ ಚಂದ ಸ್ನೇಹ ಅಂತ ಹೆಸರಿಟ್ಟಾನ. ಏನೋ ಬಾಯ್ ತಪ್ಪ ಬಂತು. ಏನ್ ಹೇಳ್ಬೇಕಂತ
ಬರ್ತಿಗೆ ನಮ್ಮಪ್ಪ ಸ್ನೇಹ ಹೆಸರು ನಮಗ್ ಬರ್ಲಾಗೆಲ್ಲ ಸಾನ ಪಾನ ನಮ್ಗ್ ಬರ್ಲ. ಒಂದ್ ಸ್ವಲ್ಪ ಸುಮ್ನೆ ಇರ್ತೀರಿ, ಜಗಳ ಚಾಲೋ ಆತ ನಿಮ್ದು ಮಾತಾ. ಅಲ್ಲ ಮತ್ತೆ ಇವ್ರಿಗೆ ಹೇಳತೀನಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಕ್ ಚಾಲ ಮಾಡಿಬಿಡ್ತೀರಿ ನೀವು. ಒಂದ್ ಸ್ವಲ್ಪ ಸುಮ್ನೆ ಕೇಳಿ, ನಾ ಜಗಳ ಮಾಡಕತ್ತಿಲ್ಲ, ಅವ್ರಿಗೆ ಹೇಳತೀನಿ ಸೈನಾ ಅಲ್ಲ ಸ್ನೇಹ ಅನ್ರಿ ಅಂತ ಹೇಳತೀನಿ. ಅದನ್ನು ಕೇಳಲ್ಲ ಅವ್ರ. ತಪ್ಪಾಗೈತೆ ಅಂದಿದ್ದ ಆತೆ. ಇದೇನು ತಪ್ಪಾಗೈತಿ? ಈಗ ನನ್ನ ಮಾತು ಕೇಳ್ತಿರೋ ಏನ್ ನಿಮ್ದ ನಡೆಸ್ತಾರ ನೀವು? ನಿಂದ ನಡ್ಸ. ಅಲ್ಲೇ ಹೊಲ್ದಾಗ ಹಾ ಕಳೆ ತೆಗಿಯೋ ಆಳುಗಳು ಇವತ್ತ ಬಂದಿಲ್ಲ. ಹಾ ಅದ್ರ ಸಲುವಾಗಿ ಕಳೆ ತೆಗಿಯಾಕ ಯಾರು ಇಲ್ಲ. ಹಾ ನನಗೆ ಒಬ್ಬಗ ನಿಗುದಿಲ್ಲ ಅದು ಕಳೆ ತೆಗಿಯಾಕ. ಹಾ. ಅದಕ್ಕೆ ಒಂದ್ ಕೆಲಸ ಮಾಡೋಣ, ಇಬ್ರು ನಡ್ರಿ 3 ಮಂದಿ ಕೂಡಿ ಅದನ್ನ ಕಳೆ ಮುಗಿಸಿ ಬರೋಣ. ಕರ್ಕೊಂಡ್ ಹೋಗಾಕಿನ ನಾನು ಮಾಡುವಾಗ ರಗಡ ಮಾಡಿದನಪ್ಪ, ಈಗ ನಮ್ಗೆ ನಿಗೋದಿಲ್ಲ. ಇಬ್ರು ಕೂಡ ಗಂಡ ಇದ್ದಾಗ ಮಾಡೋರೆ. ನಾ ಯಾಕೆ ಬರ್ಲಿ? ನಮ್ಮಪ್ಪ ಇಂಥ ಬಿಸ್ಲಾಗದು ಕೆಲಸ ಮಾಡಕ್ ಹಚ್ಚಿಲ್ಲ ನನ್ಗ ಆಗೋದಿಲ್ಲ. ಗಂಡನ ಮನಿ ಅಂದ್ರೆ ಮತ್ತೆ ಅವೆಲ್ಲ ನಡೆಯೋ ನಾವು ಹೊಲ ಮನಿ ಅವೆಲ್ಲ ಬರಬೇಕಾಗತಿ. ನೀವು ಸುಮ್ಮ ಅವ್ರ ಮಾತ್ ಕೇಳಿ ನನ್ ಮೇಲೆ ಜಗಳ ಮಾಡಕ್ ಬರ್ಬೇಡ್ರಿ. ನನ್ಗ ಬಿಸ್ಲಾಗ ಕೆಲಸ ಮಾಡಕ್ ಆಗೋದಿಲ್ಲ. ನಾನು ಅಕ್ಕಿ ಮಾತು ಕೇಳಿ ನಿಮ್ಮಲ್ಲಿ ಜಗಳ ಮಾಡಕ್ ಬಂದಿಲ್ಲ. ಇವತ್ತ ಕೆಲಸಗಾರ ಯಾರು ಬಂದಿಲ್ಲ ಅಲ್ಲಿ, ಅದ್ರ ಸಲುವಾಗಿ ನಿಮ್ಮ ಕರ್ಯಾಕ್ ಬಂದನ. ಎಷ್ಟು ಬಂಗಾರ ತಗೊಂಡ್ ಬಂದೇನ? ಹೊಳ್ಳಿ ಅದನ್ನೇ ಹೇಳಕೋಬಾರ್ದು ನೀ ನನಗ. ಬಂಗಾರ ತಗೊಂಬಂದಿ, ಬೆಳ್ಳಿ ತಗೊಂಬಂದಿ ಅಂತೇಳಿ. ತೊಲಿ ತಗೊಂಡ್ ಬಂದೇನ್, ಮರತ್ತೀರಿ? ನೆನಪೈತ್ಲಾ? ಈ ಬಂಗಾರ ತಗೊಂಬಂದನ ಅಂತೇಳಿ ಯಾವ ಕೆಲಸನೂ ಮಾಡೋಂಗಿಲ್ಲ ಒಟ್ಟ. ಏತಮ್ಮ ನಾನ್ ಹೇಳ್ತಂಗ ಕೇಳಿಲ್ಲ. ಆಗ ಅಕ್ಕಿದೆ ಬಿ ಹಿಟ್ಟಿಂದೆ ಬಿ ಮುಚ್ಚಿಡುನು, ಬಂಗಾರ ಗಂಗಾದಾಯಕ ಮುಂದಿಡುನು. ಅಕ್ಕಿಗೆ ತಿನ್ಕೋತ ಕುಂಡ್ರಲಿ. ನೀವು ಸುಮ್ಮ ಏನಾರ ಒದರಾಕ್ ಹೋಗ್ಬೇಡ್ರಿ ನನ್ ಮುಂದ. ನಾ ಅಂತದೇನ್ ಮಾಡಿಲ್ಲ. ನಾ ನನ್ ಗಂಡನ್ಗೆ ಹೇಳ್ತೇನೆ, ನಾ ನಿಮ್ ಬಾಯಿಗನ ಹತ್ತಿಲ್ಲ. ನಿಮ್ ಬಾಯಿಗೆ ಯಾವಾಕೆ ಹಾಕ್ತಾಳ? ದಗದ ಮಾಡೋ ದಗದ ಆಗುಲ್ಲ ಮಾಡಾರೆ. ನನ್ಗೇನ್ ಹೇಳ್ತೀರಿ? ಏನ್ ದಗಡ ಮಾಡಕ್ ಕರ್ಕೊಂಡ್ ಬಂದೇರಿ ನನ್ಗಿಲ್ಲ? ಇಲ್ಲಿ ನೀನು ಕುಂಡ್ರಾಕ ಕರ್ಕೊಂಡ್ ಬಂದೆ, ಸರ್ಸಿ ಆಡ್ಕೊತ ಕುಂಡ್ರಾಕ. ಮತ್ ಪೈಲಾನ ಹೇಳ್ಬೇಕಿತ್ತಲ್ಲ. ನಿಮ್ ಇಬ್ಬರಿಗೂ ನೆನಪೈತ್ಲಾ? ತರಬಾರ್ ತಂದಿದಿ ಮತ್ 2 ಲಕ್ಷ ತಗೊಂಡೇರಿ. ಏನ್ ರಗಡ್ ತಂದಿದಿ ಹೋಗ. 2 ಲಕ್ಷ ತಗೊಂಡೇರಿ. ಮತ್ತೀನೀಗ ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರಿ. ಯವ್ವ ಒಂದ್ ಸ್ವಲ್ಪ ಸುಮ್ಮನೆ ಇರ್ತಿ. ಬಾಯಿ ಮುಚ್ಕೊಂಡ ಇವ್ರು ಹಿಂಗ ನಾ ಏನು ಬಾಯಿ ಮುಚ್ಕೊಂಡ್ ಸುಮ್ಮನೆ ಇರ್ತಿ. ಆಗೋದಿಲ್ಲ ಹಂಗ. ಇವ್ರು ಹಿಂಗ ಬದರಾಕತ್ರ ನಾ ನಿಮ್ಗೂ ತಗೊಂಡ್ ಕೇಸ್ ಹೋಗ್ಬಿಡ್ತೆ. ನೋಡ್ರಿ ನಂಗ್ ಕೆಲ್ಸ ಮಾಡಕ್ ಆಗೋದಿಲ್ಲ. ನೀನು ಬರಕ್ ಹೋಗ್ಬೇಡ, ನೀನು ಬರಕ್ ಹೋಗ್ಬೇಡ. ನನ್ನ ಕರ್ಮ ನಾನು ಮಾಡ್ಕೋತಾನ ಕೆಲಸ. ನೀವ್ ಇಬ್ರು ಬರಕ್ ಹೋಗ್ಬೇಡ್ರಿ. ಏನಾರ ಮಾಡ್ಕೊಬಟ್ ನಾ ಬರಕಾಗಲ್ಲ. ಇಬ್ರು ಬರಾಕ ಹೋಗ್ಬೇಡ್ರಿ. ನನ್ನ ಕರ್ಮ ಐತಿ, ನಾ ಮಾಡ್ಕೋತಾನ ಕೆಲಸ. ನನಗಂತೂ ಬಿಡದ ಕರ್ಮ. ಹಿರಿಯರದ ಸುಳ್ಳು ಅಲ್ಲ. ಮುತ್ತು ಕೊಟ್ಟಾಕ ಬಂದ, ತುತ್ತು ಕೊಟ್ಟಾಕಿನ ಮರಿದರ್ತಾರಲ್ಲ. ದಗದ ಹೇಳಕ್ ಬಂದ ನನಗೆ. ನಾ ಮಾಡ್ಕೋತಾನೆ ಸುಳ್ಳು ಬಾಯಿ ಮಾಡಕ್ ಹೋಗ್ಬಾರ್ದು. ದಗದ ಮಾಡ್ಕೋ ಹೋಗ. ಕರ್ಕೊಂಡೋಗಿ ಹೆಚ್ಚು ಕರ್ಕೊಂಡೋಗಿ ದಗದ ಮಾಡ್ಕೋ ಹೋಗ. ನನಗೆ ಹೇಳಕ್ ಬಂದಾನೆ. ಮತ್ತೆ ಯಾರು ಹೋಗ್ಬೇಕು? ಹೋಗೋದಿಲ್ಲ ಅಂತ ಹೇಳಿ ಬೇಕಾದ್ರೆ ಮಾಡ್ಕೊಳ್ಳಿ ಹೋಗ. ನಮ್ಮಪ್ಪ 15 ತೊಲಿ ಕೊಟ್ಟ. ನೋಡಿ ನೀನು ಬಂಗಾರಿ ಬಂಗಾರ ತರ್ದಾತಿದ. ಯಾರು ತಂದಿಲ್ಲ ನೋಡಿಕಿಗೆ ಬಂಗಾರ ಕೂತ್ಕೊಂಡು ತಿನ್ನದನ ಬಂಗಾರ. ದಗಡ ಮಾಡಕ್ಕಾಗಲ್ಲ. ನಮ್ಗೇನ್ ಸಗತಿ ಬರಬಾರ್ದ ಮಾಡಾಕ. ಒಳ್ಳೆ ತಂದಿ ಮಾಡಿದ ಹೆಣ್ಣಲ್ಲ. ಆಮೇಲೆ ಕುಂತ್ಕೊಂಡಕ್ಕೆ ಈಗ ತೂದಿನ ಕಟ್ಟಿ ಬೇಕ್ರ ಆತಲ್ಲ. ದಗದ ಕೇಳಕ್ ಬಂದ ನನಗೀಗ. ನನಗೇನು ಆಗೋದನ ಇಲ್ಲ ದಗದ ಮಾಡಾಕ. ಬೇಕಾದ್ರೆ ಮಾಡ್ಕೊರಿ, ಬೇಡ ಬಿಡೋರಿ. ನನಗಂತೂ ಬಿಡದ ಕರ್ಮ. ನಾ ಮಾಡಬೇಕ ಕೆಲಸ. ನಮ್ಮವ್ವ ನನ್ನ ಹೆಂಡತಿ ಸಲುವಾಗಿ ಸಾಕಾಗಿ ಹೋಗೈತಿ ನೋಡು ಮರ. ಯಾಕಾರ ಮದುವೆ ಆದ್ನೋ ಅಂತ ಅನ್ಸಾಕತ್ತ ನನಗೆ. ಯಾಕೋ ದೋಸ್ತ ಏನ್ ನೀ ಕಳೆ ತೆಗಿಯತ್ತಲ್ಲ? ಯಾಕ ಆಳುಗಳು ಯಾವ ಬಂದಿಲ್ಲ ಇವತ್ತ? ನಮ್ಮ ಹೊಲ್ದಾಗ ನಾವು ಕಳೆ ತೆಗಿದ ಮತ್ತೆ ಯಾರು ತೆಗಿಬೇಕಪ್ಪ? ಅಲ್ವ ಆಳುಗಳು ಹಚ್ತಿದ್ರಲ್ಲ, ಆಳುಗಳು ಬಂದಿಲ್ಲ ನಾ ಅಂತ ಕೈನಿ. ಇವತ್ತ ಆಳುಗಳು ಸೂಟಿ ಮಾಡಿದ್ವಪ್ಪ, ಬರೋದಿಲ್ಲ ಅಂದ್ರ. ಹಾ ಅದ್ರ ಸಲುವಾಗಿ ಇವತ್ತು ನಮ್ಮ ಮನ್ಯಾಗ ಹಂಗಾರ ನನ್ನ ಹೆಂಡತಿಗೆ ನಮ್ಮ ಅವ್ವಾಗ ಹೇಳಿನ್ಯಾ, 3 ಮಂದಿ ನಡ್ರಿ ಹೋಗುನು. ಮತ್ ಹೌದು ಮನ್ಯಾನಾರು ಕಳೆ ತೆಗದ್ರ ಹಾಕಿತ್ತಲ್ಲ, ನೀವು ಒಬ್ಬ ಯಾಕೆ ತೆಗೈತಿ? 3 ಮಂದಿ ನಡ್ರಿ ಹೋಗುನು. ಹಾ ಲಗ್ ಮುಗಿದೈತಿ, ಮುಗಿಸ್ಕೊಂಡ್ ಬರೋಣ ಅಂದ್ರ ಅಕ್ಕ ಹೊಡೆದಾಡಕ್ ಚಾಲ. ಯಾರ ಸಲುವಾಗಿ ಜಗಳ? ಗೊತ್ತಾಯ್ತಲ್ಲ ನಿನಗೂ ನಮ್ಮ ಮನ್ಯಾನ ಪರಿಸ್ಥಿತಿ. ಹಾ ಅತ್ತಿ ಸೊಸಿ ಜಗಳ. ಅತ್ತಿ ಸೊಸಿ ಎಲ್ಲಾರು ಮನ್ಯಾಗ ಇರುವತ್ತು. ಯಾಕೆ ಎಲ್ಲಾರ ಮನ್ಯಾಗ ಇರುದ ಬ್ಯಾರೆ, ನಮ್ಮ ಮನ್ಯಾಗ ಇರುದ ಬ್ಯಾರೆ. ಹಂಗ ಎಲ್ಲಾರು ಹೇಳುದ ಇದನ್ನ ತಗೋ. ಎಲ್ಲಾರು ಮನಿ ದಾಸಿ ತೂತ್ ಅಂತಾರ ಗೊತ್ತೈತಿ. ಮತ್ತ ನಮ್ಮ ಮನ್ಯಾಂದ ಹಂಸ ತೂತೈತೆ. ದಾಸಿ ಮಾಡು ಹಂತ ಅಂತಾರಲ್ಲ, ಅದ ತೂತೈತ ಮನ್ಯಾಗ. ಏನ್ ಮಾಡ್ತೀನಿ? ಹೋಲ್ ಬಿಡು ಮರ. ಏನಿಲ್ಲ, ಇನ್ನೊಂದು ಮಾತು ಕೇಳೋದಿತ್ತಪ್ಪ. ಕೇಳಪ್ಪ. ನಾನು ಮದುವೆ ಮಾಡ್ಕೊಳೋದಲ್ಲ ಈ ವರ್ಷ. ಅದಕ್ಕೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಆರಾಮಿರ್ತಾನೋ ಏನೋ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರೆ ಆರಾಮಿರ್ತಾನೋ ಸ್ವಲ್ಪ ಹೇಳುವ ಬಾ. ಅಲ್ಲಲ್ಲಿ
ಮದುವೆ ಮಾಡ್ಕೊಂಡು ನಾವು ಎಲ್ಲ ಸುಖವಾಗಿ ಅದಾನಂತ ಯಾ ಹುಚ್ಚುಳಿ ಮಗ ನಿನಗೆ ಹೇಳಿದವ ನೋಡತ್ತಿಲ್ಲೋ ನನ್ನ ಪರಿಸ್ಥಿತಿ. ಏನ್ ನಿಮ್ಮ ಮನ್ಯಾಗ ಒಟ್ಟು ಜಗಳ ಹತ್ತಿರಲ್ಲಿ ಯಾರು ಮದುವೆ ಮಾಡ್ಕೋಬಾರ್ದನ? ಯಪ್ಪ ಎಲ್ಲಾರ ಮನೆ ಜಗಳ ಬೇರೆ, ನಮ್ಮ ಮನೆ ಜಗಳ ಬೇರೆ, ಏನು ಮಾಡ್ತೀವಿ ಅದನ್ನ? ಎಲ್ಲಾರ ಮನ್ಯಾಗ ಇದ್ದದ್ದು ತಗೋ ನೋಡು. ಏನಿಲ್ಲಪ್ಪ ನೀನು ಕೇಳತ್ತಲ್ಲ ಈಗ ಹೇಳ, ಮದುವೆ ಏನೋ ಅರೇಂಜ್ ಮ್ಯಾರೇಜ್ ಮಾಡ್ಕೊಲ್ಲ ಏನ ಲವ್ ಮ್ಯಾರೇಜ್ ಮಾಡ್ಕೊಲ್ಲ? ನಾ ಹೇಳಿರ್ ಕೇಳು ಮಗ ಅಲ್ಲಿ ದೋಸ್ತ, ನೀ ಅರೇಂಜ್ ಮ್ಯಾರೇಜರ ಮಾಡ್ಕೋ, ಲವ್ ಮ್ಯಾರೇಜರ ಮಾಡ್ಕೋ. ಒಂದ ಹುಡುಗಿ ಅಡಿಗೆ ಮಾಡಕ್ ಬರ್ತೈತಿಲ್ಲೋ ಮೊದಲು ಕೇಳ. ಯಾಕೆ ಓದತಿ? ಮದುವೆ ಆದ್ಮೇಲೆ ಪ್ರೀತಿ ಕಡಿಮೆ ಆಗಬಹುದ ಗಂಡನ ಮೇಲಿಂದ. ಹೌದೌದ. ಆದ್ರ ಹೊಟ್ಟಿ ಹಸುವ ಕಡಿಮೆ ಆಗೋದಿಲ್ಲ ದೋಸ್ತ. ಹಾ ಕರೆಕ್ಟ್ ಕರೆಕ್ಟ್. ಹೌದು. ಅದಕ್ಕೆ ಆಕಿಗೆ ಅಡಿಗೆ ಮಾಡಕ್ ಬರ್ತೈತಿಲ್ಲೋ ಫಸ್ಟ್ ತಿಳ್ಕೊ. ಅದನ್ನ ತಿಳ್ಕೊಂಡ ಮದ್ವಿ ಮಾಡ್ಕೋ. ಆಯ್ತು ಕೇಳೇ ಬಿಡ್ತಾನೆ. ಮದುವೆ ಹುಡುಗಿ ನೋಡಕ್ ಹೋಯ್ತೀನಿ ತಿಳ್ಕೊ, ಮೊದಲು ಅಡಿಗೆ ಮಾಡಕ್ ಬರ್ತೈತ ನೋಡಿ ಅಂತ ಕೇಳ್ಕೊ. ಮತ್ ಇನ್ನೊಂದು ಬಾಳ ಶ್ರೀಮಂತರ ಹುಡುಗಿ ಮಾಡ್ಕೊಳಕ್ ಹೋಗ್ಬೇಡ. ಮತ್ ಅವ್ರ ಎಲ್ಲ ಚಲೋತ ಕೊಡೋರು, ಬಂಗಾರ ಹಿಂಗಾರ ರೊಕ್ಕ ಯಾಕ ಅವ್ರ ಚಲೋ ಕೊಡ್ತಾರ. ಮತ್ತ ಈಗ ನಾ ತಗೊಂಬಂದ ನೋಡಿ, ಈಗ ನನ್ನ ಪರಿಸ್ಥಿತಿ ನೋಡ. ನಿಂದ ಅದಂಗ ಎಲ್ಲಾರ್ದು ಹಾಕತ್ತ ನಾ ತಗೋರ ಅಟ್ಟಿ ಕೂಳಿ ಭೇಟಿ ಆಗಬಾತ್ಲೇ ನನಗ ದೋಸ್ತ. ಹಿಂಗ ಇದ ಪರಿಸ್ಥಿತಿ ನಮ್ಮ ಮನ್ಯಾಗ ಮುಂದೆ ಹೊರದ್ರ ನೋಡ್ಕೊಂತೀರ. ನನ್ನ ಮೈಯಾಗ ಬರೀ ಎಲ್ ಒಟ್ಟ ಉಳಿತಾವ ನೋಡ್ಲಿ ಇನ್ನೊಂದ್ ವರ್ಷಕ್ಕ. ಏನ್ಲಿಪ್ಪ ನೀವ ಪಾಟಿ ಕೂಳ ಇಲ್ಲ ನನಗ. ಜಗಳ ಮಾಡುದು ಅಡಿಗೆ ಮಾಡೋಂಗಿಲ್ಲ ಇಲ್ಲ, ಬರೇ ಜಗಳ ಮಾಡ್ತಾರ ಇಬ್ರು ತಾಯಿ ಸೊಸಿ. ಜಗಳ ಮಾಡ್ತಾರು, ಅಡಿಗೆನ ಮಾಡೋಂಗಿಲ್ಲ ಒಟ್ಟ. ಹೋದ್ಸಲ ಐಡಿಯಾ ಕೊಟ್ಟಿದ್ದಲ್ಲ ನಿನಗ. ನಿನ್ನ ಐಡಿಯಾ ಆ ಕಸ ಹೊಡಿದ ಬ್ಯಾಡೋ ಯಪ್ಪ, ನಿನ್ನ ಐಡಿಯಾನ ಬ್ಯಾಡೋ ಯಪ್ಪ. ಆ ಐಡಿಯಾ ಕೊಟ್ಟಿ ಕಸ ಹೊಡಿದು 2-3 ತಿಂಗಳ ನಾನ ಕಸ ಹೊಡಿದಾಗತ್ತೆ. ನಿನ್ನ ಐಡಿಯಾನ ಬ್ಯಾಡ ನನಗ. ಇಲ್ಲ ಏನ್ ಒಂದೊಂದ್ಸಲ ಮಿಸ್ಟೇಕ್ ಆಗಿ ಏನ್ ಕೇಳ್ರ ಹಾಕಿರ್ತತ್ವ. ಈ ಸಲ ಒಂದು ಫಸ್ಟ್ ಕ್ಲಾಸ್ ಐಡಿಯಾ ಕೊಡ್ತಾನ ಗಪ್ ನಿನಗ. ನೋಡ ಅದು ವರ್ಕೌಟ್ ಆಗಲಿಲ್ಲ ಅಂದ್ರೆ ನಾನು ಕೇಳಿ. ನಿನ್ನ ಐಡಿಯಾ ಬ್ಯಾಡು ಯಪ್ಪ. ಇದೊಂದು ಸಲ ನೋಡೇ ಬಿಟ್ಟಿ ನಾ ಅಷ್ಟು ಮಸ್ತ್ ಐಡಿಯಾ ಕೊಡ್ತಾನೆ ನಿನಗ. ಏನಪ್ಪ ನಿನ್ನ ಐಡಿಯಾ? ಏನು ಇಲ್ಲ, ಏನು ದೊಡ್ಡ ಕಿಸಾಮತಿ ಇಲ್ಲ ಅದ್ರೊಳಗೆ. ನಿಮ್ಮ ಅವ್ವನ ಮುಂದೆ ನಿನ್ನ ಹೆಂಡತಿ ಬೇ, ನಿನ್ನ ಹೆಂಡತಿ ಮುಂದೆ ನಿಮ್ಮ ಅವ್ವನ ಬೇ, ನಿಮ್ಮ ಅವ್ವನ ಮುಂದೆ ಹೆಂಡತಿ ಬೇಯ್ದು, ಹೆಂಡತಿ ಮುಂದೆ ಅವ್ವನ ಬೇಯ್ದು, ಅವ್ವನ ಮುಂದೆ ಹೆಂಡತಿ ಬೇಯ್ದು, ಹೆಂಡತಿ ಮುಂದೆ ಅವ್ವನ ಬೇಯ್ದು, ಅವ್ವನ ಮುಂದೆ ಹೆಂಡತಿ ಬೇಯ್ದು, ಹೆಂಡತಿ ಮುಂದೆ ಅವ್ವನ ಬೇಯ್ದು. ಎಷ್ಟು ಮಾಡನಿ? 2-3 ದಿವಸದಾಗ ನಾ ಹೇಳಿದ ಐಡಿಯಾ ವರ್ಕೌಟ್ ಆಗಿ ನಾನು ಅಂತೇಳಿ ಹುಡುಕಾಡ್ಕೊಂಡು ಬರ್ತೀವ ನೀ. ಹೌದಲ್ಲಿ ಹೊಡೆದ್ರ ಕೆಲವೊಣಗಾರ ನಮ್ಮಂತ ಶಾನ್ಯಾರನ್ನ ಕೇಳವಲ್ಲ ಬಿಡವಲ್ಲ. ಇವತ್ತ ಹೋಗಿ ಪ್ಲಾನ್ ವರ್ಕೌಟ್ ಆಕತ್ತಲ್ಲ ನೋಡ್ತಾನ. ನೋಡ್ರಿ ನೋಡ ಈ ಸದ್ಯ ಹೋಗೇ ಬರ್ತಾನ. ಇವತ್ತು ನೋಡಿ ನಾನು ನಾಳೆ ಬೇಕಾರೆ ಫೋನ್ ಹಚ್ಚಬೇಕಾರ ನಾಳೆ ಬರ್ತಾನ ತೋ ಮನಿ ಕಡೆ ಬೇಕಾರೆ. ಯಾಕೆ ಗುದ್ದಾಡ್ತೀನಿ? ಇದನ್ನ ಕಸ ಬೇಕಾರೆ ಆಮೇಲೆ ಬಂದು ಕೇಳ್ತಾನು. ಇದನ್ನ ಮಾಡಕ್ ಟೈಮ್ ಐತಿ, ಹೋಗಿ ಮಾಡ. ಇವತ್ತು ಹೋಗೇ ಬರ್ತಾನೆ. ನಾನ್ ನಡಿತಾನ ತಗೋಗಾರ. ನೋಡ್ತಾನ. ನಾನ್ ನಡಿತಾನಗಾರ. ನಡಿತೀಯ? ಆಯ್ತು. ಯಾಕೋ ಮತ್ತೇನ ಐಡಿಯಾ ಏನೋ ಕೊಟ್ಟಿ ಹಗರ್. ಅಲ್ಲೋ ಈಗ ನನ್ನ ಹೆಂಡತಿ ಆಮೇಲೆ ನಮ್ಮ ಅವ್ವ ಇಬ್ರು ಕೂಡಿ ಮನ್ಯಾಗ ಇರ್ತಾರ. ಹೌದು. ನನ್ನ ಹೆಂಡತಿ ಮುಂದೆ ನಮ್ಮ ಅವ್ವನ ಬೇಯಂತಿ, ನಮ್ಮ ಅವ್ವನ ಮುಂದೆ ನನ್ನ ಹೆಂಡತಿನ ಬೇಯಂತಿ. ಹೌದು ಬರೋಬ್ಬರ ಐತಿ. ಅಲ್ಲೋ ಇಬ್ರಿಗೂ ಗೊತ್ತಾಗಲ್ಲ ಅದು. ಹುಚ್ಚದೀನಿ. ನೀನು ಹೆಂಡತಿನ ಹೊರಕ್ರಿ, ಹೊರಗೆ ಕರ್ಕೊಂಡು ಹೋಗಿ ಕ್ಯಾಸ ನಿಮ್ಮ ಅವ್ವನ ಬೇಯಿ, ನಿಮ್ಮ ಅವ್ವನ ಹೊಲಕ್ಕೆ ಕರ್ಕೊಂಡು ಹೋಗ, ಅಲ್ಲೇ ನೀನು ಹೆಂಡತಿ ಬೇಯ. ನೋಡ ವರ್ಕೌಟ್ ಆಗಲಿಲ್ಲ ಅಂದ್ರೆ ನಾನು ಕೇಳಿ. ಈ ಪ್ಲಾನ್ ವರ್ಕೌಟ್ ಮಾಡತಾನೆ ಮಾಡಿ ಬಂದು ನನಗೆ ಭೇಟಿ ಆಗು. ಆಯ್ತು, ಈಗ ಹೋಗೇ ಬರ್ತಾನೆ ಮನೆಗೆ. ಆಯ್ತು ನಡಿ. ಏನಿಲ್ಲ, ಇವತ್ತು ನಮ್ಮ ದೋಸ್ತ್ ಹೇಳಿದ ಐಡಿಯಾ ವರ್ಕೌಟ್ ಮಾಡಬೇಕಾ ಹೆಂಗಾರ ಮಾಡಿ. ಅವನು ಈ ಪ್ಲ್ಯಾನ ನನಗೆ ಹೊಳದ್ರಕ್ಕಿಲ್ಲ, ಮಸ್ತ್ ಪ್ಲ್ಯಾನಿಂಗ್ ಐತಾ ಇದಾ. ಇವತ್ತ ಟ್ರೈ ಮಾಡೋಣ ಇದನ್ನ. ಸ್ನೇಹ ಯಾವ ಅವ್ವ ಇಲ್ಲಿ ಹೇಳ. ಅದ ರುಕ್ಮಮ್ಮಗ್ ಬಾಳ ಆರಾಮಿಲ್ಲ ಅಂತ ನೋಡಕಂತ ಹೋಗಿದಾರ. ಯಾರ ರುಕ್ಮಮ್ಮಜ್ಜಿ? ಆ ಯೂಟ್ಯೂಬ್ದಾಗ ವಿಡಿಯೋ ಮಾಡ್ತಾಳ. ಹೌದಾ? 1.5 ತಿಂಗಳ ಆತಕಿ ವಿಡಿಯೋನ ಬರೋಲ್ಲ ನೋಡತ್ತ ನಾನು. ಆರಾಮ ಇಲ್ಲ ಅವ್ರಿಗೆ, ಮತ್ತೆ ಎಲ್ಲಿ ಬರ್ತಾರ ವಿಡಿಯೋ? ಹೌದು, 1.5 ತಿಂಗಳ ಒಟ್ಟ ವಿಡಿಯೋ ಬರೋಲ್ಲ. ಪಾಪ ಆರಾಮಿಲ್ಲ ಹಂಗಾರ. ಬಾಳ ಆರಾಮಿಲ್ಲ ಅಂತ. ಆರಾಮಾಗಲಿ ಪಾಪ, ದೇವ್ರ ಪುಣ್ಯದಿಂದ ಅಟ ಆರಾಮಾಗಲಿ. ಮತ್ತೆ ಮುಂದೆ ವಿಡಿಯೋ ಮಾಡೋಂಗ ಆಗಲಿ ಆಕೆ ಅಂದಂಗ. ಅವ್ವ ಅಲ್ಲಿ ಹೋಗಿ ಹೇಳಂಗಾರ. ಹಾ ಚಲೋ ಆದ್ಬಿಡ. ಹೋಗಿದ್ದ ಯಾಕೆ ಹೊರಗಡೆ ಹೋಗಿ ಬರ್ನು? ಹೊರಗಡೆ? ಯಾಕ ಅತ್ತ ನೋಡತೀಯ? ಅಲ್ಲ ಮತ್ತೆ ನೀವು ಅನ್ನತಿರಲ್ಲ ನನ್ಗೆ ಹೊರಗೆ ಕರ್ಕೊಂಡು ಹೋಗ್ತೇನೆ, ಅದಕ್ಕೆ ಸೂರ್ಯ ಎತ್ತಾಗ ಹುಟ್ಟಾನ ನೋಡತೀನಿ. ಸೂರ್ಯ ಹುಟ್ಟುವಲ್ಲೇ ಹುಟ್ಟತಾನು. ನಾನು ಮದುವೆ ಆದಾಗಿಂತ್ರ ನಿನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೇಳಿ. ಮತ್ ನೀವು ಎದ್ರು ಬೆದ್ರು ಬರೇ ಅವ್ವ ಅವ್ವ ಅಂತೀರಿ. ಮತ್ತೆ ಇನ್ನು ಏನು ಮಾಡಾಕತ್ ಹೇಳಿ ನೋಡು. ಈಗ ಅಕ್ಕಿ ಮುಂದೆ ಆಕಿನ ಬೇದ್ರಿಗೆ ಏನು ಅನಿಸ್ತತಿ? ನನಗೂ ಅರ್ಥ ಆಕತ್ತೆ. ಅಲ್ಲ ಅಕ್ಕಿಗೂ ನಮ್ಮ ಅವ್ವ ಒಟ್ಟ ಬುದ್ಧಿಲ್ಲ. ಸೊಸಿ ಮೇಲೆ ಹೆಂಗೆ ನಡ್ಕೋಬೇಕು ಅನ್ನೋದು ಒಂದು ಚೂರು ಗೊತ್ತಿಲ್ಲ. ಸೊಸಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ವಟ ವಟ ಅಂತಿರ್ತಾಳ. ಅಲ್ಲ ತಾನು ಇನ್ನೊಂದು ಮನೆಯಿಂದ ಬಂದಾಕಿಕೆ ನಿಮ್ಗೂ ಕಾಣತೈತ್ಲಾ ಬರೇ ಒಟ್ ಮಾಡ್ತಾರ ಅವ್ರು. ಗೊತ್ತೈತೆ, ನನಗೂ ಗೊತ್ತೈತೆ. ಮತ್ತೆ ಈಗ ನೋಡ ತಾಯಿನ ಹೆಂಗೆ ಬ್ಯಾಕ್ ಬರ್ತೈತೆ ಹೇಳಿ ನೋಡು. ನಾನು ಮತ್ತೆ ಸ್ವಲ್ಪ ನೀವು ಏನಾರ ಅನ್ಬೇಕಲ್ವಾ? ಇಲ್ಲ, ನನಗೂ ಸಿಟ್ಟು ಭಯಂಕರ ಬರ್ತಿರ್ತೈತಿ. ಏನು ಮಾಡೋದು? ನಿನ್ನ ಬೈದ ಮುಂದೆ ಭಯಂಕರ ಸಿಟ್ಟು ಬರ್ತಿರ್ತೈತೆ. ಇನ್ನು ಏನು ಮಾಡೋದು? ಏನು ಅನ್ನಕ್ಕೆ ಆಗೋದಿಲ್ಲ.
ಅದಕ್ಕೆ ಇನ್ನಷ್ಟು ದಿವಸ ನೀನ ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗ್ಬಿಡುದ. ಏನು ಹೇಳತ್ತಾನ? ಹೊರಗಡೆ ಹೋಗ್ಬಿಡು ನಂಗಾರ. ಯಾಕಡೆ ಹೋಗೋಣ? ಇಲ್ಲೇ ಬೈಲು ಮಠ ಹೋಗಿ ಬಂದ್ಬಿಡೋಣ. ಆಕಿಗೆ ಏನು ಹೇಳೋಣ? ಹೊಲಕ್ಕೆ ಹೋಗಿದವ ಅಂತ ಹೇಳೋಣ. ಆಕಿಗೆ ಹಂಗ ಹೇಳ್ಬೇಕಾ? ಹೊಲಕ್ಕೆ ಹೋಗಿದವ ಅಂತ ಹೇಳೋಣ. ಹಂಗ ಏನಾರ ಹೇಳಿ ಹೋಗಿದವ ಅಂತ ಹೇಳೋಣ. ಆಕಿಗೇನು ಹೇಳಕ್ ಹೋಗ್ಬೇಡ್ರಿ. ಯಾಕೆ ಹೇಳ್ತಿದೀಯ? ಹೇಳಿದ್ಮೇಲೆ ಮಾತು ಅದಕ್ಕೂ ಏನು ಮಾಡಿಬಿಡ್ತಾಳ. ಅದಕ್ಕೆ ಏನು ಮಾಡಿಬಿಡುನು, ನೀ ಪಟ್ನ ರೆಡಿ ಆಗೋಂಗ ಹೊಲಕ್ಕೆ ರೆಡಿನೇ ಅದಿ. ನಾ ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ತಾನ ಹಾಕೊಂಬರ್ರಿ. ಇವತ್ತೈತಿ ನನ್ನ ಗಂಡನ್ಗನೆ ನನಗೆ ಚೂಪಿಡ್ತಾಳ. ಇವತ್ತೈತಿ ಸುಳ್ಳು ಹೇಳ್ಕಸ್ ಹೆಂಗೆ ಹೊರಗೆ ಹೋಗ್ತೇನೆ. ಏನ್ರಿ ದೌಡ್ ಬರ್ರಿ, ಮತ್ ನಿಮ್ಮ ಅವ್ವ ಬಂದ್ಬಿಡ್ತಾಳು. ಬನ್ನಿ ಸುಮ್ಕನತನ. ಏನ್ ಎಪ್ರಿಲ್ ಚೈನಿ ಎಲ್ಲಿಗಿದೆ ಹೆಂಡತಿ ಕರ್ಕೊಂಡ? ಇಲ್ಲೇ ಹೊಲಕ್ಕೆ ಹೋಗಿಲ್ವಾ? ಹೊಲಕ್ಕೆ ಈ ಡ್ರೆಸ್ ಮೇಲೆ ಹೇಳು ಮಟ್ಟ ಕೇಳಿಲ್ಲ. ಅಲ್ಲೇ ಮುಂದೆ ಹೋಗಿ ಹೇಳ್ತಾನೆ ಕಪ್ಪ. ಅಲ್ಲಿ ಹೊಲಕ್ಕೆ ಹೋಗಿ ಹೇಳ್ತಾನು. ಸುಮ್ಮನೆ ರೀ ಅಲ್ಲಿಕ್ಕೆ ಗೊತ್ತಾಕತ್ಕಪ್ಪ. ಹೇಳು ಮಟ್ಟ ನನ್ನ ಮಾತು ಕೇಳ್ತಿಲ್ಲ. ಇಲ್ಲಿ ಬಾಯಿ ಬಾಯಿ ಮಾಡ ಬಾಯಿಲಿ ಬಂದಾರ ಬಾ. ನಾನು ಹೊಂಗಲ್ಕ್ ಹೋಗಿದವ ಅಂತ ತಿಳ್ಕೊಂಡೇನೆ. ನೀ ಹೇಳು ಮಟ್ಟ ಕೇಳಿಲ್ಲ. ನಾವು ಹೊಂಗಲ್ಕ್ ಹೋಗಿರ್ಕಿಲ್ಲ. ಆಕಿಗೆ ಏನು ಮಾಡೀನಿ ಗೊತ್ತೈತಿ? ಹೊಂಗಲ್ಕ್ ಹೋಗೋಣ ಬಾ ಅಂತ ಹೇಳಿ ಸುಳ್ಳ ನಾಟಕ ಮಾಡೀನಿ. ಎಲ್ಲ ಅರ್ಬಿ ಹಾಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಲದಾಗ ಕೆಲಸ ಮಾಡಿಸಿ ಮನೆ ಕರ್ಕೊಂಬಂದಾನ. ಏನಂತ ತಿಳ್ಕೊಂಡಾಳ ನೀನು ಆಕಿ? ತಾಯಿಗೆ ನಮ್ಮ ತಾಯಿ ಕಿಮ್ಮತ್ ಕೊಡೋಲ್ಲ ಅಂದ್ರೆ ಮತ್ತೆ ನಾ ಯಾಕೆ ಸುಮ್ಮನೆ ಇರ್ಬೇಕ? ಏನಂತ ತಿಳ್ಕೊಂಡಾಳಕ್ಕೆ? ಅಲ್ವಾ ಇಟ್ಟಿದ್ದವನ ಇಟ್ಟುದ್ದ ಮಾಡಿದಾಕಿ ನೀ ಈಗ ಬಂದಾಕಿಕೆ. ಈಕಿ ಮಾತು ಕೇಳಿ ನಾನು ಏನಿಲ್ಲ ಅವ್ವ, ನೀನು ಒಟ್ಟ ಅಂಜಾಕ್ ಹೋಗ್ಬೇಡ. ನಾ ಅದನ ಏನಾರ ಆಕಿ ಜಿಗದಾಡಕತ್ತಾಳಂದ್ರ ತವ್ರ ಮನಿಗ್ ಕಳಿಸ್ಬಿಡು. ಆಕಿನ ಇನ್ನೊಂದು ಮದ್ವಿ ಮಾಡ್ಕೊಂಡ್ರಾತೆ. ಹೇಳ್ತಿರ್ತಾಳವ. ಅಲ್ಲ ಏನ್ ನನಗೆ ನಮ್ಮ ತಾಯಿ ಅಂದ್ರೆ ಕಿಮ್ಮತ್ತಿಲ್ಲ ಆಕಿಗೆ. ಅವ್ರು ಒಂದ್ ಹೆಣ್ಣು ಕೊಡಾಕಲ್ಲ. ನಮ್ಮ ಎರಡು ಮಾಲಗಾಡಿ ತಗೊಂಬಂದಾವ. ಯಪ್ಪ ಎರಡು ಕಿತ್ತಲೆ ಕಿತ್ತಂದು ಹೋದವ. ಏನಂತ ತಿಳ್ಕೊಂಡಾರ? ಏನ್ ಇವ್ರದ್ದು ಅಟ್ಟ ಐತಿ ಆಸ್ತಿ? ನಮ್ದು ಐತಿ ಆಸ್ತಿ. 20 ಎಕರೆ ಹೊಲ ಐತಿ ನಮ್ದು. ಏನ್ ಕಡಿಮೆ ಐತಿ? ನಾವರ ಅಪ್ಪ ಒಂದ್ 15 ತೊಲಿ ಬಂಗಾರ ಕೊಟ್ಟಿದ್ ಹೊಳೆ ಹೇಳ್ಕೊಳಕ್ಕೆ. ಅದಕ್ಕ ಇವತ್ತು ನಾಟಕ ಮಾಡಿ ನಾನು ಹಂಗಲ್ಕ್ ಹೋಗುಣ ಬಾ ಅಂತ ಹೇಳಿ ಹೊಲ ಕೆಲಸ ಮಾಡಿಸಿನ ಕೆಲಸ ಮಾಡಿರಿ. ನನ್ನ ತಾಯಿ ಅಂದ್ರೆ ಏನಂತ ತಿಳ್ಕೊಂಡ ಕಿಮ್ಮತ್ತಿಲ್ಲ ನಮ್ಮ ಮೌಗ. ಹೇಳ್ತಾಳಕ್ಕೆ ಆಕಿಗೆ ಏನೋ ಅನಿಸೈತೆ ನನಗ. ನಾ ಹೇಳ್ದಾಗ ಕೇಳ್ತಾನಂತ ಆಕಿ ಏನ್ ತಿಳ್ಕೊಂಡಾಳು? ನನ್ನ ಗಂಡು ನಾ ಹೇಳ್ದಂಗ ಕೇಳ್ತಾನಂತ ತಿಳ್ಕೊಂಡಾಳ. ಏನಿಲ್ಲ ಆಕಿ ಏನಾರ ಜಿಗದಾಡಕತ್ತಾಳಂದ್ರ ತವ್ರ ಮನಿಗ್ ಕಳಿಸ್ಬಿಡು ಆಕಿನ. ನನ್ನ ಮಗ ನೀ ನನ್ನ ಮಗ ನಾ ಹೇಳ್ದಂಗ ಕೇಳ್ತಾನ. ದೊಡ್ಡವ ಮಾಡಿದಾಕಿ ನೀ ನಿನ್ನ ಮಾತು ಕೇಳ್ತಾನ. ನನ್ನ ಮಗನ ಹುಟ್ಟು ಬಾದ ಹೊಟ್ಟಾಗನಿ. ಆತೆ ನಡಿ ಮನಿಗ್ ಹೋಗೋಣ. ಏಯಪ್ಪ ಅಂದಂಗ ಆ ಬೊಬ್ಬನಿ ಕೆಲಸ ಮಾಡಿದ್ಲಿಲ್ಲ. ಕೆಲಸ ಮಾಡೋಲೆ ಬಿಡ್ಸಾರ ಯಾರ? ಏನ್ ನಾಟಕ ಮಾಡಿನ್ ಗೊತ್ತದ? ನಾನು ಇದ್ನಂಟ ಕಸ ಕೇಳು, ಕಸ ಕಿತ್ತಾರ ಹೊಂಗಲ್ಕ್ ಹೋಗೋಣ ಅಂತ ಹೇಳಿದೆ. ಹಂಗ ಇದಟ್ ಅಂತೇಳಿ ಎಲ್ಲಾ ಕಸ ಕೇಳಿಸಿ ತಗೊಂಡ್ ಬಂದಂಗ ನಾಟಕ ಮಾಡಿ ಅರ್ಜೆಂಟ್ ನಂದು ಕೆಲಸ ಐತಿ ನಾಳೆ ಹೋಗೋಣ ಅಂತೇಳಿ ಕರ್ಕೊಂಡ್ ಬಂದ್ಬಿಟ್ಟು ಹಿಂಗ ಮಾಡ್ತಾ ನೋಡ್ಕೊಂತ ಮಂಡ ನನ್ನ ತೋರ್ಸ್ಲಿನ ಹಾಕಿದ ಬಾಣಿ. ಏನ್ರಿ ಊಟ ಮಾಡೋಣ ಬರ್ರಿ. ಇವತ್ತು ನಿಮ್ಗೆ ಇಷ್ಟವಾದ ಅಡ್ಗೆ ಮಾಡೇನಿ. ಫ್ರೀ ಮಾಡಿದಿ? ಹೌದು ಬರ್ರಿ ಊಟ ಮಾಡಿ. ಏನ್ ಐಡಿಯಾ ಕೊಟ್ಟಿಲ್ಲ ದೋಸ್ತ. ಭಾರಿ 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 ಐಡಿಯಾ ನೋಡಪ್ಪ. ಅವನವನು ಮದುವೆ ಆದಾಗಿಂದ್ರ ಹೊಟ್ಟೆ ತುಂಬ ಊಟ ಮಾಡಿದ್ದ ಗೊತ್ತಾಕಿಲ್ಲ. ಇವತ್ತು ಭರ್ಜರಿ ಊಟ ಆತ. ಇನ್ನು ಮೇಲೆ ನೋಡ್ಬೇಕಾದ್ರೆ ನನ್ನ ಬಾಡಿ ಫುಲ್ ಇಂಪ್ರೂವ್ಮೆಂಟ್. ಥ್ಯಾಂಕ್ಸ್ ಲೇ ದೋಸ್ತ. ಏನ್ ಅಡ್ಗೆ ಮಾಡಿದ್ಯಾ? ಅಮೃತ ನಮ್ಮ ಹೂವು ಮಾಡ್ತತೆ ಅಡಿಗೆ. ನಾಯಿ ತಿನ್ನುತ್ತಲ್ಲ ಅದನ್ನ ಆನ್ ಮಾಡಿ ಮಾಡ್ತೀನಿ. ಏನ್ ಅಡಿಗೆ ಮಾಡ್ತತ? ಅದಕ್ಕೆ ಏನ್ ಹೇಳತನ ಆಕಿ ಕಡೆಯಿಂದ ಅಡಿಗೆ ಮಾಡಿಸೋದ ಬ್ಯಾಟಿನ ಮ್ಯಾಲ. ಬೇಡ ಏನ ಉಣ್ಣಾಕ್ ಹಾಕುದಿಲ್ಲ ಅದನ್ನ. ಅದಕ್ಕೆ ಇವತ್ತು ನೋಡು ಭರ್ಜರಿ ಊಟ ಆತ. ಆತ್ರಿಲ್ಲ ನಾವ್ ಆಗಿನ ಕೆಲಸ ಮಾಡ್ಕೋತ. ಆಯ್ತು. ಯವ್ವ ಅಡಿಗೆ ಯಾರು ಮಾಡ್ಯಾರ ಇವತ್ತ? ಮಾಡಿದ್ದೀನಿ ಹೇಳ್ತೆ ಅನ್ಕೊಂಡ್ಯಾ
ನಾಯಿ ತಿನ್ನೋದಿಲ್ಲ ಅದನ್ನ ಅಡಿಗೆ ಮಾಡೋ ಪದ್ಧತಿ ಅದ ಇಲ್ಯಾರ ಉಪ್ಪಿಲ್ಲ ಖಾರ ಇಲ್ಲ ಅಡಿಗೆ ಅಂದ್ರೆ ಅವನು ನೀ ಮಾಡ್ತೀವಿ ನೋಡಿ ಅಡಿಗೆ ಅಮೃತ ಮಾಡಿದಂಗೆ ಮಾಡ್ತಿದ್ದೆ ಅಡಿಗೆ ಫಸ್ಟ್ ಕ್ಲಾಸ್ ಮಾಡ್ತೀನಿ ಅಡಿಗೆ ಇದಕ್ಕೇನು ಅಡಿಗೆ ಮಾಡಕ್ ಬರ್ತೈತಿ ಅದಕ್ಕೆ ಯಪ್ಪ ನೀನ್ ಸಂಜಿಗಡೆ ಐತಲ್ಲ ನಿನ್ನ ನಾ ಅಡಿಗೆ ಮಾಡ್ತಾನೆ ನೋಡೋಂಕಿ ಅಂತ ಎಳಿ ಬೆಂಡಿಕಾಯಿ ತರ್ತಾನೆ ಬೆಂಡಿಕಾಯಿ ಪಲ್ಯ ಮಾಡ್ತಾನೆ ಬಿಸಿ ರೊಟ್ಟಿ ಮಾಡ್ತಾನೆ ಬರ್ಜರಿ ಉದುರ್ರಾಗ ಅನ್ನ ಮಾಡಿ ಸೆಡ್ಡೆ ಹಾಕ್ಬಿತ್ತಂಗ ಅನ್ನ ಮಾಡಿ ತೋರಿಸ್ತಾನಂತ ಬೆಂಡಿಕಾಯಿ ಅಂದ್ರೆ ನಂಗೆ ದೊಡ್ಡ ಇಷ್ಟವ ಮಾಡ್ತಾನಂತ ತಿಂದು ನೋಡೋಕೆ ಅಂತ ಅದಕ್ಕೂ ತಿನ್ನೋ ಸಂಖ್ಯೆ ಆಕಿಗೆ ತಿನ್ಲಿ ಗೊತ್ತಾಕತ್ತಾಕಿಗೆ ಏನಪ್ಪ ನನ್ನ ಬಾಳೆವ ಸ್ವರ್ಗ ಸುಖ ಅಂದ್ರೆ ಇದೇ ಇರಬಹುದು ಅನ್ಸತ್ತ ಯಾರು ಒಬ್ರು ಅಡಿಗೆ ಮಾಡ್ಲಿ ಒಟ್ಟು ಹೊಟ್ಟೆ ತುಂಬಕ್ ನಂದ ಖುಷಿಯಾಗಿರ್ಬೇಕು ನೋಡ ಏನ್ರಿ ಇಲ್ಲೇ ಕುಂತೀರಿ ಸ್ವಲ್ಪ ಹೊಲ ಕಡೆ ಹೋಗ್ಬರೋಗಿಲ್ಲ ಮತ್ತ ಹೊಲಕ್ಕೆ ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಹೋದ್ರ ಆತಂತ ಕುಂತ ನಾನು ಹೋಗಿ ಬರೋಗ್ರಿ ಆಯ್ತು ಹೋಗಿ ಬರ್ತಾನೆ ಈಗ ಒಂದು 10 ನಿಮಿಷ ಆಯ್ತು ತಗೋರಿ ಹೋಗಿ ಬರ್ರಿ ಅಂದಂಗ ನಿಮ್ಗ ಬದ್ನಿಕಾಯಿ ಎಣ್ಗಾಯಿ ಅಂದ್ರೆ ಇಷ್ಟ ಅಲ್ಲ ಪಂಚ ಪ್ರಾಣ ನನಗೆ ಬದ್ನಿಕಾಯಿ ಅಂದ್ರ ಇವತ್ ಸಂಜೆ ಅದನ್ನ ಮಾಡ್ತೇನಿ ಸಂಜೆ ಕಡೆ ಮಾಡ್ತೀಯ ಆಯ್ತು ಹೋಗಿ ಬರೋಗ್ರಿ ನೀವು ಆಯ್ತು ಹೋಗಿ ಬರ್ತಾನೆ ನಾನು ಮಾಡ್ಕೋತೇನೆ ಆಯ್ತು ಎಣ್ಣೆಗಾಯಿ ಬದ್ನಿಕಾಯಿ ಮಾಡ್ರಿ ಬೆಂಡಿಕಾಯಾರ ಮಾಡ್ರಿ ನನಗೆ ಒಟ್ಟು ಹೊಟ್ಟೆ ತುಂಬಂಗ ಅಡಿಗೆ ಆಗ್ಬೇಕ ದೋಸ್ತ ಎಂತ ಐಡಿಯಾ ಕೊಟ್ಟಿ ತುಂಬಾ ಥ್ಯಾಂಕ್ಸ್ ಲೇ ನಿನಗೆ ದೋಸ್ತ ಇವತ್ತ ಭೇಟಿ ಹಾಕಣ್ಲೇ ನನಗೆ ದೋಸ್ತ ದೋಸ್ತ ತುಂಬಾ ಥ್ಯಾಂಕ್ಸ್ ಲೇ ನಿನಗ ಯಾಕೆ ಲೇಪ ಎಂತ ಐಡಿಯಾ ಕೊಟ್ಟಿಲಿ ಎಂತ ಐಡಿಯಾ ಚೇ ಸ್ವರ್ಗ ಸುಖ ಏನ್ ಅನ್ನೋದು ನನಗೆ ಈಗ ಗೊತ್ತಾದ್ ನೋಡ್ಲಿ ಹೇಳಿ ನಿನಗ ಹೇಳ ಅದ್ಭುತ ಐಡಿಯಾ ಏನ್ ನೋಡ್ಬೇಕು ನೀಗ ನನ್ನ ಮ್ಯಾಲ ಕಾಳಜಿ ನಮ್ಮ ಮೌನು ಅದ ನಮ್ಮನಿ ಕಾಳಜಿ ಮಾಡತ್ತಾಳು ನನ್ನ ಏಜು ಅದ ನಮ್ಮನಿ ಕಾಳಜಿ ಮಾಡತ್ತಾಳು ಏನದ ದೋಸ್ತ ನನ್ನ ಬಾಡಿ ಇಂಪ್ರೂವ್ಮೆಂಟ್ ಆಗಿರ್ಬೇಕಲ್ಲ ಈಗ ಹೊಟ್ಟೆ ಬಂದೈತಿ ನೋಡಿಗ ಕೊಯ್ ನೋಡಿ ಅದು ಫುಲ್ ಬಾಡಿ ಬಂದೈತಿ ಈಗ ಏನ್ ತಿಂತಿ ಏನ್ ಬಿಡ್ತಿ ಬೇಕಾದ್ ಮಾಡಿ ಹಾಕತ್ತಾರ ನನಗ ಫುಲ್ ಖುಷಿ ದೋಸ್ತ ನಾ ಅನುಭವಿಸು ಸ್ವರ್ಗ ಸುಖ ಏನ್ ಅನ್ನೋದು ನೀ ಕಣ್ತುಂಬ ನೋಡ್ಬೇಕಲೇ ದೋಸ್ತ ಇವತ್ತ ಮನಿಗ್ ಬಾ ಹೇಳ್ತಾನ ಹಂಗಾರ ಬಂದ ಬಿಡ್ತಾನ ನೋಡಂತ ನಡಿ ಹೇಳ್ತಾನ ಹೋಗುದಿತ್ತ ಎಲ್ಲ ರೆಡಿ ಬಂದಿದ್ನ ಮೊದಲು ನಿಮ್ಮ ಮನೆಗೆ ಬರ್ತಾನೆ ಬೈಲೊಂಗ್ಲಕ್ ನಾಳೆ ಹೋಗಂತೆ ನಿನ್ನ ಖುಷಿ ನೋಡ್ಬೇಕು ನೋಡಂತೆ ಬಾಲಿ ಮದ್ವಿ ಹಾಕೊಂಡ್ ಮಾಡ್ಕೋ ದೋಸ್ತ ಮದ್ವೆ ನಾನು ಆಗಲೇ ಬೇದಿನಿ ಯಾವ ಹೊತ್ತು ಸುಳಿ ಮಗ ಮದ್ವೆ ಆದಾರೆಲ್ಲ ಸುಖವಾಗಿರ್ತಾರ ಅಂತೇಳಿ ತಪ್ಪದ ಅಂತ ಹೇಳ್ತಾನ ಮತ್ತ ಹಿಂಗ ಹೇಳ್ಪಾರ ಸಾರಿ ಸುಖ ಏನ್ ಅನ್ನೋದು ಈಗ ಅನುಭವಿಸತ್ತಲ್ಲಿ ಏನ ಮದ್ವಿ ಆಗುದ್ರ ಸುಖ ಐತಿ ಐತಿ ದೋಸ್ತ ಏನ್ ಅನ್ನೋದು ನಿನ್ನೂ ಒಂದ್ ಸ್ವಲ್ಪ ನೋಡಂತೆ ಬಾ ಬರ್ತಾನ ನಡಿ ಈಗ ಬಂದ ಬಿಡಿ ನಿನ್ ಜೋಡಿ ಬಂದ ಬಿಡಿ ಹೇಳ್ತಾನ ನಡಿ ನನ್ನ ಮಗ ಅಂದ ಎಲ್ಲಿ ಅದು ಇದು ಅದು ಯಾವಲ್ಲ ಅಥವಾ ಬೆಂಡಿಕಾಯಿ ಪಲ್ಯ ನಾನು ಬೆಂಡಿಕಾಯಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿ ಉಣ್ಣಾಕ್ ಕೊಡ್ತಾನಂತ ನೀ ಅಡುಗೆ ಮಾಡ್ತತಿ ಅದಕ್ಕೆ ಅಮ್ಮಗ ಮಾಡಿ ನನ್ನ ಮಗ ಹಾಕನ ಬಾಟಿಗೆ ನನ್ನ ಕತೆ ತಿಂದಾವಲ್ಲವ ಅದಕ್ಕೆ ಅಟ್ಟು ಹೋಗತ್ತಾನು ಬೆಂಡಿಕಾಯಿ ಪಲ್ಯ ಮಾಡ್ತಾನು ಮುಂದೆ ಬಿಸಿ ರೊಟ್ಟಿ ಮಾಡ್ತಾನೆ ಮಾಡಿ ಕಾರ ನನ್ನ ಮಗ ಉಣ್ಣಾಕ್ ಹಚ್ತಾನೆ ಇದೇನಾಗ್ತತಿ ಏನನ್ನದಿರಿ ನನ್ನ ಮಗಗ ಬೆಂಡಿಕಾಯಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾನೆ ನಿಮ್ ಮಗನಿಗೆ ಬೆಂಡಿಕಾಯಿ ಅಲ್ಲ ಬದ್ನಿಕಾಯಿ ಇಷ್ಟ ಅದನ್ನು ಗೊತ್ತಿಲ್ಲ ಅವಾಗೇರಿ ಯಾರ ಬದ್ನಿಕಾಯಿ ಇಷ್ಟ ನಿನ್ನ ಮುಂದೆ ಹೇಳ್ದಾನವ ಮತ್ತೆ ನಿಮ್ ಮುಂದೆ ಹೇಳ್ತಾನ ನನ್ನ ಮಗ ನನ್ನ ಮುಂದೆ ಹೇಳಿದಾನ ಬೆಂಡಿಕಾಯಿ ಪಲ್ಯ ಮಾಡ್ಯವ ಅಂತ ಹೇಳಿ ಬೆಂಡಿಕಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡಿಡು ಅಂತ ಹೇಳಿದಾನ ಅದ್ ಸುಮ್ಮ ನಿಮ್ ಮುಸುಡಿ ಮುಂದೆ ಏನ್ ಅನ್ಬಾರ್ದಂತ ಹಂಗ ಹೊಗಳ ಹೋಗಿದಾರ ನಿಮ್ ಮಾಡಿದ ಅಡ್ಗಿ ನಾಯಿ ಸುತ್ತಕ್ ಮೂಸ್ ನೋಡಲ್ಲ ಅಂತ ಹೇಳಿದಾರ ಅವ್ರು ನಿನ್ನ ಮುಂದೆ ಹೇಳ ನಾಯಿ ಮೂಸೋಣ ನಾನು ಮುಂದೆ ಹೇಳಿದಾನ ಆಗ ಮಾಡಿದ ಅಡಿಗೆ ಹಂದಿ ಬೇಕ್ರೆ ಹಂದಿ ತಿನ್ನಲ್ಲ ಅಂತ ಹೇಳಿ ಹಂಗೆ ಯಾವಾಗ ಹೇಳಿದಾರ ಅವ್ರ ಮತ್ ನಿನ್ನ ಮುಂದೆ ಹೆಂಗ ಹೇಳಿದಾನ ನನ್ ಮುಂದೆಲ್ಲ ಹೇಳ್ದಾರ ಅವ್ರ ನನ್ನ ಮುಂದೆ ಎಲ್ಲ ಹೇಳಿದ ಅಡಿಗೆ ಅಂತ ಹೇಳಿದ ನನ್ನ ಮುಂದನ ಗೊತ್ತಾಯ್ತು ತಗೋರಿ ನಿಮ್ದು ನನಗೂ ಗೊತ್ತಾಯ್ತು ನನ್ನ ಮುಂದೆ ಎಲ್ಲ ನನ್ನ ಮಗ ಹೇಳಿದಾನ ನನ್ನ ಮುಂದೆ ಹೇಳಿದಾರ ನಿಂದ ನೀನೇ ಇನ್ ಮುಂದೆ ಅಡಿಗೆ ಮಾಡ್ಕೊಂಡ್ ಬಾ ಆಕಿಗೆ ಅಡಿಗೆನು ಮಾಡಕ್ ಹಚ್ಚಬೇಡ ಅಂತ ಹೇಳಿದಾರ ನನಗೂ ಅದಕ್ಕೆ ಏನ್ ಅಡಿಗೆ ತಿನ್ನಕಲ್ಲ ಒಳ ಹೋಗ್ಲಿಲ್ಲ ಮಾಡ್ಯವ ಅಂತಾನ ಹೋಗ ನೀ ಹೋಗ ಅಲ್ಲ ನಾ ಮಾಡಿದ ಅಡಿಗೆ ನಾಯಿ ತಿನ್ನಲ್ಲ ಹಾ ನಾ ಮಾಡಿದ ಅಡಿಗೆ ಹಂದಿ ತಿನ್ನಲ್ಲ ನಾ ಮುದಿಗೋಬಿ ಹಾ ನಾ ಬಿಳಿ ಜಿರ್ಲಿ ಅಂತ ಅಂತೀನಿ ನಾ ವಯಸ್ಸಾದ ನಾಯಿ ಹೆಂಡತಿ
ನಾ ಬೆತ್ತರಕ್ ಅಂತೀನಿ. ನೀನು ಹೇಳ್ತಿ ಮುಂದೆ ನಾನು ಬೇಟಿ ನಿಮ್ಮ ಬೇಟಿ ನೀವ ಬೇಟಿ ಅಯ್ಯೋ 9 ಗಂಟೆ ಆಯ್ತದ ಇನ್ನೊರ್ಗೇನ್ ಹಂಗಳಿಲ್ಲ ಬ್ಯಾಗಳಿಲ್ಲ ಹೊಚ್ಚಲ ನೀರಿಲ್ಲ ಒಂದು ಕುಕ್ಮ ಹಚ್ಚೋ ಗೊತ್ತಿಲ್ಲ ಇನ್ನ ಬಿದ್ದು ಬಿಟ್ಟಾವ ಎಡ್ಡು ಸೈನಾ ಏ ಸೈನಾ ತಂದೆ ಅಂತೇನಿ. ಏನ್ರಿ ಅತ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಸೈನಾ ಮಾಡ್ಕೊಂಡ್ ಕುಂತ ಬಿಡ್ತಾರಿ. ಎಷ್ಟ್ ಸಲಾರ ಹೇಳೋದ್ ನಿಮ್ಗ ನಮ್ಮಪ್ಪ ಸ್ನೇಹ ಅಂತ ಹೆಸರು ಇಟ್ಟಾನ. ನಿನ್ನ ಮನಿ ಮಾಕಣಿಲಿ ಬೇಕಾದಿಟ್ಟಿದ್ದ ನನಗದು ನಿನ್ನ ಹೆಸರು ಬರೋದಿಲ್ಲ. ಅದ ಮುತ್ತಾದ ಮಗಳಾಗಿ ಹೊಸರು ನೀರು ಹಾಕಿ ಅಡನಿ ಕುಕ್ಮ ಹಚ್ಚೆ ನೀ ಅಂತ ನಿನ್ನ ಹಣಿ ಮೇಲೆ ಕುಕ್ಮ ಹಚ್ಕೊಂಡು ಏನು ಕಲಿಸನಿಲ್ಲ ಮಾಪ್ ನಿನಗ. ನಮ್ಮಪ್ಪ ಕಲ್ಸೋದ್ ನೀವೇನ್ ಕೇಳ್ತೀರಿ? ಬಂದಿಲ್ಲ ಕುಂತ ಬಿಟ್ಟೇರಿ. ಕಸ ಮಾಡಿದ್ರೆ ನಿಮ್ದರ ಏನ್ ಹೋಗ್ತೈತಿ? ಚಲೋ ಅದಾವಲ್ಲ ನಿಮ್ಮ ಮಾಡಕ್ ಬರ್ತೈತ್ಲ? ಏನನ್ನ ಮಾತ ತಂಗಿನಿಂದ ಗಟ್ಟಿ ಅದಾವಲ್ಲ ನಿಮ್ಮ ಮಾಡಿದ್ರೆ ಏನ್ ಹೋಗ್ತೈತಿ ನಿಮ್ದ? ನನ್ನೇನು ಬರಬಾರ್ದ ಸಗತಿ. ಎಷ್ಟೆಷ್ಟು ಅನ್ನ ಉಂತೇರಿ ರೊಟ್ಟಿ ತಿಂತೇರಿ ಆ ಶಕ್ತಿ ಎಲ್ಲ ಹೋಗ್ತೈತಲ್ಲ. ಶಕ್ತಿ ಅಂತ ಶಕ್ತಿ ಇವ್ರವ್ರು ಬದಲಾಗುಲಿ ಅವ್ರು ಈ ಜನ್ಮದಾಗ ಬದಲಾಗುಲಿ ಅವ್ರು ಎಟ್ಟು ಹೇಳಿರು ಅಷ್ಟೇ ಅವಕ್ಕೆ ಒಳಗಿದ್ದೆ. ನೀವ್ ಚಲೋ ಮಾಡಿರಿ, ನಾ ಚಲೋ ಮಾಡಿಲ್ಲ. ಮಾಡೋದಿದ್ರ ಮಾಡ್ರಿ. ಅಂತ ನನ್ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಅದೆಲ್ಲ ಮಾಡ್ಬೇಕು ನೋಡ್ರಿ. ತಿಂತೇರಿ ಅಂದ್ರೆ ಮಾಡ್ಬೇಕು. ನೀವು ಮನೆಗಿದ್ದೀರಿ ಮಾಡ್ಕೋಬೇಕು. ನಂದೇನ ಹೆಂಗೆ ಹೇಳೋದು ಯಪ್ಪ ಬುದ್ಧಿ ಇವ್ರಿಗೆ ಏನು ಹೇಳಿರು ಬದಲಾಕ್ಕಾರೆ ಅವ್ರ ಏನು ಹೇಳಿರು ಬದಲಾಗುಲಿ ಅವರು ಕೆಲಸ ಆಗೋಲಿದ್ ಹಿಂಗಾರ ನಾನ ಸತ್ತು ಹೋಗ್ಬಿಡ್ತಾನತ್ತ ಅವಾಗಾರ ಇಬ್ರು ಆರಾಮ್ ಉಳಿತಾರಲ್ಲ ಎಷ್ಟಂತ ತಡ್ಕೊಲಿ ನಾನು ಇವತ್ತು ಏನು ಬೇಕಾದಾಗಲ್ಲ ಸತ್ತು ಬಿಡ್ತಾನೆ ಇವತ್ತು ಗೊತ್ತಾಕತ್ತೆ ಇವತ್ತು ನಾ ಏನು ಅನ್ನೋದು ನಿಮಗೆ ಗೊತ್ತಾಕತ್ತೆ ನಾ ಸತ್ತು ಹೋದ್ನಿ ಅಂದ್ರೆ ನನ್ನ ಹೆಂಡತಿಗೂ ಗೊತ್ತಾಕತ್ತೆ ಗಂಡನ ಬೆಲೆ ಏನು ಅನ್ನೋದು ನಮ್ಮ ಮಗುಗೂ ಗೊತ್ತಾಕತ್ತೆ ಮಗನ ಬೆಲೆ ಏನು ಅನ್ನೋದ ಅತ್ತ ಬೇಕಾದಷ್ಟು ಹೊಡೆದಾಳಂತ್ರಿ ಅತ್ತ ನಾ ಸತ್ತು ಹೋದ್ಮೇಲೆ ಗೊತ್ತಾಕತ್ತೆ ನಿಮಗೆ ಇವತ್ತು ನಾ ಸತ್ತು ಹೋದ್ನಿ ಅಂದ್ರೆ ನಾ ಏನು ಅನ್ನೋದು ಗೊತ್ತಾಕತ್ತೆ ನೋಡಿ ಹಗ್ಗ ಹಾಕೋಬರ್ಬಾರ್ದು ನನಗೆ ಎಂದಾರ ಉರ್ಲು ಹಾಕೊಂಡಿದ್ರೆ ಗೊತ್ತಾಕಿತ್ತ ನನಗೂ ಫಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಸ್ ಆಗೋದ ಮತ್ತೆ ಯವ್ವಾ ಹೆಂಡತಿ ನಾ ಸಾಯ್ತನ ಇವತ್ತು ಗೊತ್ತಾಕತ್ತೆ ನಾ ಏನು ಅನ್ನೋದು ನಿಮಗ ನಮ್ಮ ಪಸ್ಕರ ನಿಮ್ಮ ಹುಡುಗ ಹಾಕೊಳತನ್ನ ತಡಿಪ ಏನೇ ಪಕ್ಕರ ಯಾಕೆ ಏನಾದ್ ನನಗೆ ಹುಡುಗ ಹಾಕೊಳತ್ತಿ ಅಯ್ಯೋಯಪ್ಪ ಏನ್ಲಿ ಒಂದು ದೊಡ್ಡ ದೋಸ್ತರು ಕಳ್ಕೊತಿದ್ನಲ್ಲಿ ಅಪ್ಪಣ ಯಾಕೆ ಉರ್ಲ ಹಾಕೊಳಕ್ ಬಂದಿಲ್ಲ ಅಲ್ಲಿ ಸಣ್ಣ ಗಿಡಕ್ಕೆ ಉರ್ಲ ಹಾಕೋತಾರ ದೊಡ್ಡ ಗಿಡಕ್ಕರ ಹಾಕೋ ಏನು ನೋಡಿದ್ರಿ ಇದು ಟಂಗಿ ಕಟ್ಟಿ ಹೋಗಿ ಅಂದಾರ ಸಾಯವ್ರ ಮಕ ನೋಡೋದ ಅಲ್ಲಿ ಇದು ಚಂದ ಗಟ್ಟಿ ಐತಿ ನೋಡಿದ್ರೆ ಅಲ್ಲಲ್ಲಿ ನನ್ನ ಸಾವು ನಿನಗ ತಮಾಷೆ ಅನ್ಸಾಕೈತಿ ಕಾಮಿಡಿ ಅನ್ಸಾಕೈತಿ ಮತ್ತೇನು ಸಾಯಾಕ್ ಬಂತಿದ್ಯ ಈ ಅಂದಾರ ಸತ್ತು ಗೊತ್ತದ ನಿನಗ ಇದು ನೋಡ ಹಿಂಗ್ ಹಿಡ್ಕೊತ ಸೋತ್ತಿದ್ದೇವ್ರಿ ಕಾಲ್ ನೆಲಕತ್ತಾವ ಅದ ನಮ್ಮ ಹೊರದ ದೊಡ್ಡ ಗಿಡ ಐತಿ ನಡಿ ಅನ್ನ ಏನು ಸಾಯಾಕ ಏನು ಯಾಕೆ ಗೊತ್ತೈತಿ ಕೆಲವು ಮಂದಿಗೆ ಬ್ಯಾರದವ್ರದ್ದು ತ್ರಾಸ್ ನೋಡ್ರ ಅದ್ರಾಗ ಮಜಾ ತಗೊಳ್ಳೋ ಮಂದಿ ಹೆಚ್ಚೈತೆ ಹೌದು ನಡಿಪ್ಪ ಶಾನೆ ಅದಿ ದೊಡ್ಡ ಸಾಯಾಕ್ ಬಂದಾನ ದೊಡ್ಡ ಗಣಂದಾರಿ ಕೆಲಸ ಏನಪ್ಪ ಸಾಯುವಂತ ದಿನ ಬಂದಿತ್ತು ಮತ್ತೆ ಇನ್ನು ಏನು ಮಾಡ್ಬೇಕಲ್ಲ ಏನು ಮಾಡ್ಬೇಕ ನನ್ನ ಹೆಂಡತಿ ಕಾಟ ನಮ್ಮ ಮೌನ ಕಾಟ ಸಾಕಾಗಿ ಹೋಗೈತೆ ನನಗೆ ಏನು ಮಾಡ್ರು ಅವ್ರು ಜಗಳ ಮಾಡೋದು ಬಿಡಾಕ್ತಾ ಇರಲ್ಲ ಮತ್ತೆ ಇನ್ನು ಏನು ಮಾಡಲ ಕೂತ್ರಿಸ್ಕೊಂಡ ನಡಿ ನಾ ಎಲ್ಲ ಹೇಳ್ತಾನ ನಡಿ ಏನು ಹೇಳ್ತಿದ್ ನೀ ಯಪ್ಪ ನೀ ಹೇಳಿದ್ಕನ ಜಗಳ ಹೆಚ್ಚಾಗೈತು ಅದು ನೀ ಹೇಳಿದ್ಕನ ಜಗಳ ಹೆಚ್ಚಾಗೈತಿ ಬಾ ಶಾನೆ ಅದಿ ಬಾ ನೀ ಹೇಳಿದ್ಕನ ಜಗಳ ಹೆಚ್ಚಾಗೈತಲ್ಲ ಹಗ್ಗ ಕೊಡಿಲಿ ಹೇಳ್ತಾನ ತಾಡ್ ಸುಮಾರು ನನಗೆ ಬೇಕು ಬೇಡ ಕೊಡಿಲಿ ಹೇಳ್ತಾನ ದೊಡ್ಡ ಗಿಡ ಕರ್ಕೊಂಡು ಹೋಗ್ತಾನೆ ನಿನ್ನ ನೋಡ ದೊಡ್ಡ ಗಿಡದಾಗ ಪಟ್ನ ಹಿಂಗ್ ಒಗದಾನ ಹಿಂಗ್ ಗಿಡದ ಹೆಚ್ಚಾಗಿ ಅಂದ್ರೆ ನಿನಗೂ ನಾ ಸಾಯುದ ಬೇಕಾಗೈತೆ ಅನ್ನಂಗ ಆತೆ ಸ್ವಲ್ಪ ಸುಳ ಹಂಗ ಇನ್ನು ಆಲ್ರೆಡಿ ನಿನ್ನಂತ ದೋಸ್ತನ್ ಕಳ್ಕೊತಾನ ನಾನು ಒಂದು 10 ಮಿನಿಟ್ ಲೇಟ್ ಆಗಿದ್ರ ಯಪ್ಪ ಸತ್ತ ಹಾಕಿದಿಲ್ಲ ನೀನು ಏನು ಮಾಡ್ಲಿ ನಾ ಸಾಯ್ತಿರ್ಕಲ್ ತೊಗೊಂಡು ಯಾಕಂದ್ರೆ ಅದು ಸಣ್ಣ ಇದೈತೆ ಟಂಗ್ ಐತೆ
ಅದಕ್ಕೆ ಬಂದು ಕಾಲ ನೆಲಕ್ಕೆ ಹೈತ್ ಕ್ಯಾಸ ಏನು ಹಾಕಿರ್ಕಿಲ್ಲ ಹಿಂಗೆ ನೀನು ಹಣಿಬಾರ ಗಟ್ಟಿ ಐತು ಏನು ಗಟ್ಟಿ ಐತು ಏನು ಸಮಸ್ಯೆ ನನ್ನ ಮುಂದೆ ಹೇಳ ಗೊತ್ತಾಯ್ತಲ್ಲ ನಿನಗೂ ನಾನು ಹೆತ್ತಿದ್ದು ನಮ್ಮ ಅವಂದು ಜಗಳ ಅದ ಕಂಟಿನ್ಯೂ ಆಗಿ ದಿನ ಬರೋಬರ ಆಗಿಲ್ಲ ಅದು ಎಲ್ಲಿ ಬರಾಕತ್ತು ಎಲ್ಲಿ ಬರಾಕತ್ತೆ ಎಷ್ಟ ಅಂತ ತಡ್ಕೊಲಿ ನಾನಾರು ಎಷ್ಟ ಅಂತ ತಡ್ಕೊಲಿ ಈ ಸಲ ಒಂದು ಚಲೋ ಐಡಿಯಾ ಕೊಡ್ಲಿ ನಿನಗೆ ಬ್ಯಾಡೋ ಯಪ್ಪ ಬ್ಯಾಡೋ ತಂದೆ ನಿನ್ನ ಐಡಿಯಾ ಬ್ಯಾಡೋ ಇದು ಒಂದು ಸಲ ಕೇಳಲಿಪ್ಪ ಸುಳ್ಳು ಎದಕ್ಕೆ ಸಾಯ್ತಿ ಬ್ಯಾಡೋ ಯಪ್ಪ ಸತ್ ಅಂದ್ರೆ ಒಂದ ಸಲ ಸಾಯ್ದಪ್ಪ ಮತ್ತೆ ಹೊಳ್ಳಿ ಏನಾರ ಮಾಡಕ್ ಬರುದಿಲ್ಲ ಸತ್ರ ಮುಗಿತಾವಲಿಕ್ಕೆ ಕ್ಲೋಸ್ ಆತ ವಿಚಾರ ಮಾಡಪ್ಪ ನಾನು ಒಂದು ಐಡಿಯಾ ಚಲೋ ಐಡಿಯಾ ಹೇಳ್ತಾನೆ ಈ ಸಲ ಅವು ಎರಡು ಹೇಳಿನಲ್ಲ ಆ ಹೋದ ಒಂದನೇ ಭಾಗದಾಗ ಎರಡನೇ ಭಾಗದಾಗ ಅಂತದಲ್ಲಿದ ಇದು ಚಲೋ ಐಡಿಯಾ ಕೊಡ್ತಾನೆ ಹಿಂಗೆ ಯಾವ ಐಡಿಯಾಪ್ಪ ಇದು ಒಬ್ಬ ನನಗೆ ಪರಿಚಯದವರು ಸ್ವಾಮಿಗಳು ಅದಾರ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಹಿಂಗಿಂಗೆ ಆಗೈತ್ರಿ ಹಿಂಗಿಂಗೆ ಅಂತ ಅವ್ರ ಮುಂದೆ ಎಲ್ಲ ಕತಿ ಮಾಡಿ ಹೇಳಿ ಅವರು ಪರಿಹಾರ ಕೊಡ್ತಾರೆ ನಮಗೆ ಅಂದ್ರೆ ಸ್ವಾಮಿಗಳ ಕಡೆ ನಮ್ಮ ಅವ್ವನ ನನ್ನ ಹೆಂಡತಿನ ಇಬ್ಬರನ್ನೂ ಕರ್ಕೊಂಡು ಹೋಗ್ಬೇಕು ಬೇಡ ಬೇಡ ಇಬ್ಬರು ಬೇಡ ನೀನು ಹಿಂತಿನ ಒಬ್ಬಾಕಿನ ಕರ್ಕೊಂಡು ಬಾ ಏನ ಸ್ವಾಮಿಗಳು ನನಗೆ ಗೊತ್ತೈತೆ ನಾನು ಸ್ವಾಮಿಗಳ ಕಡೆ ಕರ್ಕೊಂಡು ಹೋಗ್ತಾನೆ 3 ಮಂದಿ ಕೂಡಿ ಹೋಗೋಣ ಈ ಜಗತ್ತಿನೊಳಗೆ ಪರಿಹಾರ ಇಲ್ಲದ ಏನು ಇಲ್ಲ ದೊಡ್ಡ ಸಮಸ್ಯೆ ಅಲ್ಲ ಸತ್ತು ಬಿಡ್ತಾವ ಏನು ಹುಚ್ಚರಂಗ ನೀನು ನೋಡಿ ನಾನು ನೋಡ್ಲಿಲ್ಲ ನಾ ಸತ್ತು ಬಿಡ್ತಿದ್ದೆ ಏನು ಸಾಧಿಸ್ತಿದ್ದೀಪ ಮತ್ತೆ ಏನು ಮಾಡಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಇರ್ತಾವ ದೋಸ್ತ ಸುಮ್ಮ ಸಾಯುವಂತ ಕೆಟ್ಟ ನಿರ್ಧಾರಕ್ಕೆ ಮನುಷ್ಯ ಹೋಗ್ಬಾರ್ದು ಗಿಸಗ್ನ ಹಿಂಗೆ ಏನಾರ ಆಡ್ಕೊಂಡು ಸಾಯ್ತವ್ರ 2 ಸೆಕೆಂಡ್ ಸತ್ತು ಹೋಗ್ತೀರಿ ಆದ್ರೆ ಏನು ಮುಂದೆ ಹೆಂಡ್ರು ಮಕ್ಕಳು ತಂದೆ ತಾಯಿ ಏನ ನಿಮ್ಮ ಹೆಣಕ್ಕೆ ಹೋಗ್ಕೋಬೇಕು ಸಾಯ್ಬಾರ್ದ ಮನುಷ್ಯಾಗ ಕಷ್ಟ ಬರೋಣ ಮತ್ತು ಅದ್ರ ಹಿಂದೆ ದೇವ್ರ ಪರಿಹಾರನೂ ಇಟ್ಟಿರ್ತಾನೆ ಕಷ್ಟ ಎಷ್ಟು ಕೊಡ್ತಾನಲ್ಲ ಅದ್ರ ಹಿಂದೆ ಪರಿಹಾರನೂ ಇಟ್ಟಿರ್ತಾನೋ ಅರ್ಥ ಮಾಡ್ಕೋ ದೋಸ್ತ ಬಾ ನೀನು ನಿಂತಿನ ಕರ್ಕೊಂಬಾ ನಾ ಅಲ್ಲೇ ಮುಂದೆ ಕ್ರಾಸಿ ನಿಂತಿರ್ತಾನ ಏನ ಕರ್ಕೊಂಡು ಬಾ ನಾನು ಹಿಂಗೆ ಬರ್ತಾನೋ ಸ್ವಾಮಿಗಳ ಕಡೆ ಹೋಗ್ಬಿಡು ಆಯ್ತು ಕರ್ಕೊಂಬರ್ದ ತಗೋ ಹಗ್ಗ ತಗೋ ಉರ್ಲ್ ಹಾಕೊಂಡಾರ ದೊಡ್ಡ ಗಿಡಕ್ಕೆ ಹಾಕೋಪತ್ತ ಇಂಥ ಸಾಲ ಗಿಡಕ್ಕೆ ಹಾಕೋಬಾರ್ದ ಹೋಗ್ ಸುಮ್ಮ ಕಾಮಿಡಿ ಮಾಡಿ ಹೋಗ್ಯ ನೀ ದೌಡ್ ಬಾ ಏನು ಹೇಳ ಇದೊಂದು ಕಡಿ ಪ್ರಯತ್ನ ನೋಡೇ ಬಿಡೋಣ ಐತ್ಲ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಸಾಯಿದು ಸ್ನೇಹ ಬೈಲೊಂದ್ ಮಟ್ಟ ಹೋಗಿ ಬರು ನಡಿ ಸ್ವಲ್ಪ ಕೆಲಸ ಐತೆ ಅದಕ್ಕ ಮತ್ ಕೆಲಸ ಇದ್ರೆ ಹೋಗಿ ಬರೋಗ್ರಿಲ್ಲ ನೀನು ಬರ್ಬೇಕಾ ಎದಕ್ಕೆ ಏನ್ ಕೆಲ್ಸ ಎದಕ್ಕ ಏನ ಯಾಕ ಅನ್ನೋದು ಇಲ್ಲೇ ಹೇಳಿ ಅಲ್ಲಿ ಹೋಗಿ ಬರು ನಡಿ ಸ್ವಲ್ಪ ಕೆಲಸ ಐತೆ ಅಲ್ಲೇ ಹೇಳ್ತೇನೆ ನಾನು ನಿನಗ ಏನ್ ಹೇಳಿಲ್ಲ ಮತ್ತ ಹೇಳಿರ ಅಷ್ಟ ಬರಾಕೆನ ನೀನು ಅಯ್ಯೋ ಆಯ್ತು ತಗೋರಿ ನಡೀರಿ ಬರ್ತೇನ ಈಗ ಬರಾಕಿ ನೋಡ್ರಿ ನಾ ಸಾಡಿ ಗಿಡಿ ಏನ್ ಚೇಂಜ್ ಮಾಡಲ್ ಹಿಂಗ ಬಾರ ಮಾರೈತಿ ಹಿಂಗ ಬಾ ನಾನು ಹಿಂಗ ಹೊಕ್ಕಾನ ನಾನು ಪ್ಯಾಂಟ್ ಹಾಕೋದಲ್ಲ ಲುಂಗಿ ಮ್ಯಾಲ ಬರ್ತಾನ ಬಾ ಏನಾರ ನಿಮ್ಮ ಅವ್ವ ಹೇಳಿ ಕಳ್ಸಿರ್ಬೋದ ಗೊತ್ತೈತ್ ನಿಮ್ಮ ಅವದ್ ನಂಗೆ ನಡೀರಿ ಏನು ಮರ ಇನ್ನೂ ಬರಲಿಲ್ಲ ನೀವು ಎಷ್ಟು ಹೊತ್ತ ಏನು ಅಡ್ಸಿಕೊಂಡ್ಬೋದು ಇಲ್ಲಿ ಬಂದು ಇಲ್ಲ ಬಂತಡಿಪ ಇಲ್ಲಿ ಇವ್ಯಾಕ್ ಬಂದಾನಿಲ್ಲೇ ಅಮ್ಯಾಕ್ ಬಂದಾನಂದ್ರೆ ಏನು ಹೇಳಕ್ ನಾನು ನಿನಗೆ ಮತ್ತೆ ಅವ್ಯಾಕ್ ಬಂದಾನ ಪಾಪ ನಮಗ್ ಚಲೋ ಆಗ್ಲಿ ಅಂತೇಳಿ ಒಂದ್ ಕಡೆ ಕರ್ಕೊಂಡ್ ಹೊಂಟಾನ ಚಲೋ ಆಗ್ಲಿ ಅಂತ ಮಾಡ್ತಾನ ಹಿಂದ್ಕ ಸಲ ನೋಡೇರಿಲ್ಲ ಅತ್ತಿಗೆ ಮತ್ತೆ ನನ್ಗೆ ಹೆಂಗ ಹಚ್ಚಿಟ್ಟಾನ ನಿನಗ್ ಚಲೋ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾನ ಗೊತ್ತೈತ್ ನಂಗ ನಡಿ ಬಾಯ್ ಮಾಡಕ್ ಹೋಗ್ಬೇಡ ಇಲ್ಲಿಯೂ ಸುಮ್ಮನೆ ಬಾ ತೋತ್ಲಿಪ್ಪ ಬರೋದದ ಏನು ಹಂಚಿ ಹಿಂಗಾಗಿ ಬಾಣಿ ನಡಿ ನಡಿ ಕರೆ ಹೇಳ್ರಿ ನೀವು ಎಲ್ಲಿ ಕರ್ಕೊಂಡು ಹೊಂಟೇರಿ ನಂಗ ಆಗಳಿಂತ ನೋಡತ್ತೀನಿ ಇಲ್ಲಿಂದ ಅನ್ಕೊಂಡು ಈ ಕಡೆ ಎಲ್ಲಿ ಕರ್ಕೊಂಡು ಹೋಗತ್ತೀರಿ ನೀವು ಇಲ್ಲಿ ಒಂದ ಮಠ ಐತಿ ಮಠ ಅಲ್ಲಿ ಒಬ್ಬ ಸ್ವಾಮೀಜಿ ಅದಾರ ಹಾ 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 ನಿಮ್ಮ ಅವ್ವ ಹೇಳಿ ಕಳ್ಸಿರ್ಬೋದ ನಮ್ಮ ಅವ್ವ ಹೇಳಿ ಕಳಿಸಿಲ್ಲ ಮತ್ ಮಠ ಕರೆ ಅದಕ್ಕ ಏನೋ ಅಲ್ಲಿ ಹೋಗಿ ನಾ ಬಂದ್ರೆ ಏನ್ ಬರೋಲ್ಲ ಒಲ್ಲೆ ಬಾಯ್ಲಿ ಹೇಳ್ತಾನೆ ಕೇಳಿ ಎದಕ್ಕ ನನ್ನ ಮಾತು ಕೇಳಿಲ್ಲ ಅಲ್ಲಿ ಹೋಗಿ ಬಂದ್ರೆ ಏನೋ ಚಲೋ ಆಕತ್ತಂತ ಹೇಳಿ ಅಯ್ಯೋ ಶಿವನೇ ಇನ್ನೂ ಏನ್ ಚಲೋ ಆಗೋದ್ ಬಿದ್ದತ್ ನಿಂದ ಚಲೋ ಆಗೈತಿ ಏನ್ ಚಲೋ ಆಗೈತಿ ನನಗ ಏನ್ ಕೆಟ್ಟ ಆಕೈತ್ ನಿಂದ ಇನ್ನೂ ಎಷ್ಟು ಕೆಟ್ಟ ಆಗ್ಬೇಕ ನಿಮ್ಮ ಅವ್ವದಿಂದನ ಆಗಿದೆಲ್ಲ ನನ್ ದೇಶದಿಂದ ಅಲ್ಲ ಕೈ ಮುಗಿತಾನ ದಯವಿಟ್ಟು ರೋಡ್ನ್ಯಾಗ ಬಾಯ್ ಮಾಡಕ್ ಹೋಗ್ಬೇಡ ಹೋಗ್ ಪ್ಲೀಸ್ ನಿನ್ ಕೈ ಮುಗಿತಾನ ಬಾ ಹೇಳ್ತಾನ ಒಂದ್ 2 ನಿಮಿಷ ನಿನಗ್ ಚಲೋ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾ ಹೊಂಟ ಚಲೋ ಆಗತ್ತೈತೆಲ್ಲ ನೀ ನಂದು ಯೋಚನೆ ಮಾಡಕ್ ಹೋಗ್ಬೇಡ ನಿಮ್ಮ ಅವ್ವಂದು ನೋಡ್ಕೋ ಇಬ್ಬರಿಗೂ ಚಲೋ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಹೊಂಟಾವ ಬೇಡ ಬರ್ರಿ ರೋಡ್ ಮೇಲೆ ಯಾಕೆ ಜಗಳ ಮಾಡ್ತೀರಿ ಬರ್ರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಅಪ್ಪಗಳ ನಮಸ್ಕಾರ ರೀ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬರ್ರಿ ಏನಾಗಬೇಕಾಗಿತ್ತು? ಸ್ವಾಮಿಗಳ ಆರಾಮದಿರಿ? ಹಾ ಆರಾಮದೇವಪ್ಪ, ಎಲ್ಲಾ ದೇವರ ದಯದಿಂದ ಆರಾಮದೇವ್. ಹೇಳ್ತಾನೆ ಸುಮ್ಮನೆ ಬಿಟ್ಟ ಕುಂಡ್ರಿ ಇಲ್ಲ ಅವರೇ ನಿಂದಿರ್ತಾರೆ. ಹಾ ಸ್ವಾಮಿಗಳ ಇವ ಪಕ್ಕೀರ್ ಅಂತ ಹೇಳ್ರಿ, ನಾನು ದೋಸ್ತ್ರೆ, ಕಾಸ ದೋಸ್ತ್ರೆ. ಗೊತ್ತಾತು. ಇವ್ರಪ್ಪ ನಮ್ಮಪ್ಪನೂ ದೋಸ್ತಿರಿ. ಹಾ 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 ಹಾ. ಹಿಂಗಾಗಿ ನಾನು ಇವನು ದೋಸ್ತಿನ ರೀ. ಏನಿಲ್ರಿ ಅಪ್ಪಗಳ, ಇವ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಿದ್ರಿ. ಮನ್ಯಾಗ ಏನು ಕಿರಿಕಿರಿ ಅಂತ ಏಕ್ಯಾರ್ರಿ. ನಾನು ಹೇಳಿ ಕರ್ಕೊಂಬಂದ್ರಿ, ಆತ್ಮಹತ್ಯೆ ಅಂದ್ರೆ ಮಹಾಪಾಪಪ್ಪ, ಆತ್ಮಹತ್ಯೆ ಅದು ಮಾಡ್ಕೋಬಾರ್ದು. ನಮ್ಮ ಗುರುಗಳು ಬರ್ದಾರ ಇಲ್ಲಿ, ನನ್ನ ಪರಿಚಯದವರು, ಕರ್ಕೊಂಬರ್ತಾನೆ ಅವ್ರ ಅಂತೇಳಿ ಹೊಕ್ಕಣು. ಅವರೆಲ್ಲ ನನಗೆ ಸಮಸ್ಯೆ ಪರಿಹಾರ ಹೇಳ್ತಾರ ಬಾ ಅಂತ ಕರ್ಕೊಂಬಂದನ್ರಿ. ಮತ್ತು ಅವ್ನ ಹೆಂಡತಿನೂ ಕರ್ಕೊಂಬಂದನ್ರಿ. ಅವ್ರದ ಇಬ್ಬರದು ಏನು ಗಂಡ ಹೆಂಡತಿ ಜಗಳಿನ ಅಲ್ರಿ, ಅದು ಅತ್ತೆ ಸೊಸಿ ಜಗಳಿ. ಸ್ವಾಮಿಗಳ ಅವನ ಹೇಳ್ತಾನೆ ಕೇಳಿ ಸ್ವಾಮಿಗಳ. ಏನಾಗೈತೆ ಅಂದ್ರೆ ಹೇಳ ಸರಿಯಾಗಿ ಹೇಳು. ನಮ್ಮ ಮನಿ ಒಳಗ್ರಿ ನನ್ನ ಹಿಂದಿಗೆ ನಮ್ಮ ಅವ್ಗ ಒಟ್ಟ ಆಗಿ ಬರ್ವಾತ್ರಿ. ಬರೇ ಇಬ್ರು ಜಗಳ ಮಾಡ್ತಾರ್ರಿ. ನಾ ಜಗಳ ಮಾಡೋಲ್ಲ, ನಿಮ್ಮ ಅವ್ವ ಜಗಳ ಮಾಡ್ತಾರಂತ ಹೇಳಿ. ಏ ಸ್ವಾಮಿಗಳ ಮುಂದೆ ಹಂಗೆಲ್ಲ ಉಲ್ಟಾ ಮಾತಾಡ್ಬಾರ್ದು, ಸುಮ್ಮಿರು. ಮಾತಾಡೋದು ಅಲ್ಲ ರೀ, ನಿಮ್ಗೆ ಗೊತ್ತೈತಿ. ಅವನು ಮುಗಿಲ್ ಸುಮ್ಮಿರಿ. ಹೇಳಿ ಒಟ್ಟರಿ ಹೇಳಿದ್ದ ಸಮಾಧಾನಲಿ ಒಟ್ಟ ಕೇಳಂಗಿಲ್ಲ ಇಲ್ರಿ. ನಾನು ಎಷ್ಟೊಂದು ತಡ್ಕೋಬೇಕ್ರಿ. ಈಗೇನ್ ತಾಯಿ ಪರ ಮಾತಾಡ್ಲು, ಏನ್ ಹಿಂತಿ ಪರ ಮಾತಾಡ್ಲು ಏನೂ ತಿಳಿವಾತ್ರ ನನಗ. ಮಗು ನಿನ್ನ ಬಾಳೆ ಒಂದು ತರ ಅಡಕೋತಿನಲ್ಲಿ ಅಡಿಕೆ ಸಿಕ್ಕ ಹಾಗೆ ಆಗಿದೆ. ಬರಬ್ಬರ್ ಸ್ವಾಮಿಗಳ ಬರಬ್ಬರ್ ಹೇಳಿರಿ ನೋಡ್ರಿ. ಸಮಸ್ಯೆ ಏನು ದೊಡ್ಡದಲ್ಲ, ಮತ್ತು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಐತಿ. ಈಗಾಗಲೇ ನಿಮ್ಮ ಗೆಳೆಯ ಹೇಳಿರ್ಬೋದಲ್ಲ ನಿಂಗೆ ಇದನ್ನ? ಹೇಳ್ರಿ ಅಪ್ಪಗಳ ರಗಡ್ ಹೇಳಿ ನಿಮ್ಗೆ. ಹೇಳಿದಾನ್ರಿ ಸ್ವಾಮಿಗಳ. ಎಲ್ಲ ನಿಮ್ಮನ್ನ ಕೂಡೈತ್ ನೋಡ್ರಿ ಅಪ್ಪಾರ. ದಯವಿಟ್ಟು ಇದಕ್ಕೊಂದು ಏನಾರ ಪರಿಹಾರ ಕೊಡ್ರಿ ಅಪ್ಪ. ಅಪ್ಪಗಳು ಕೊಡ್ತಾರ, ನನಗ್ ಗೊತ್ತ. ನನಗ್ ಅತ್ತಿ ಸಸಿ ಬಾ ಜಗಳ ಮಾಡತ್ತಾರ. ಹೌದ್ರಿ ಸ್ವಾಮಿಗಳರಿ, ನಾನ್ ಮಾಡೋಲ್ರಿ, ಇವ್ರ ತಾಯಿನ ಚಾಲು ಮಾಡ್ಬಿಡ್ತಾರ. ಅವ್ರು ಹೇಳತ್ತಾರ ಸುಮ್ಮಿರಿ. ಸ್ವಲ್ಪ ಮನ್ಯಾಗಿಂದ ಒಬ್ರು ಹೇಳ್ರಿ ಸ್ವಲ್ಪ ಶಾಂತಿ ಇರ್ಲಿ. ಮತ್ ಸರಳ ಹೇಳಿರಿಲ್ಲ, ಅರ್ಧಾವತ್ ಯಾಕೆ ಹೇಳೋದದ? ಸ್ವಲ್ಪ ಶಾಂತಿ ಇರ್ಲಿ. ಅರ್ಧ ಯಾಕೆ ಹೇಳೋದ್, ಸರಿಯಾಗಿ ಹೇಳಿರಿ. ಮಗಳೇ ಇಲ್ಲಿ ಕೇಳಿಲ್ಲಿ ಸ್ವಾಮಿಗಳ ನೋಡ್ರಿ ಸ್ವಲ್ಪ. ಈಗ ಸ್ವಲ್ಪ ಸುಮ್ಮಿರು. ಮೆಣಸಿನಕಾಯಿ ಇದ್ದಂಗ ಕಾಣ್ತಾಳು. ನೋಡ್ರಿ ಸ್ವಾಮಿ. ಮಗಳೇ, ಅತ್ತೆ ಅಂದ್ರ ಎರಡನೇ ತಾಯಿ ಇದ್ದಂಗ. ಸ್ವಾಮಿಗಳರಿ, ನಾ ತಾಯಿ ಹಂಗ ನೋಡ್ಕೋತೀನಿ. ನಾ ಹೇಳ್ದಟ್ ಕೇಳಮ್ಮ, ನಾ ಹೇಳ್ದಟ್ ಕೇಳು. ಅತ್ತೆ ಅಂದ್ರ ಎರಡನೇ ತಾಯಿ ಇದ್ದಂಗ. ನಿನ್ನ ತಾಯಿಗೆ ಹೆಂಗ ಪ್ರೀತಿ ವಾತ್ಸಲ್ಯ ಮಮತೆ ತೋರಿಸ್ತಿಲ್ಲ, ಹಂಗ ನಿನ್ನ ಅತ್ತಿಗೆ ತೋರಿಸುವಂತ ಹೋಗ, ನಿನಗೆಲ್ಲಾ ಚಲೋದಾಕತಿ. ಹಂಗ ಅಲ್ರಿ ಸ್ವಾಮಿಗಳು, ಎಲ್ಲಾ ತರದ್ ಮಾಡ್ ನೋಡ್ದೆ, ಅವ್ರು ಕೇಳಾಕತ್ತಾರಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಹೇಳ್ರಿ ನೋಡೋನು. ನೀವು ಏನ್ರಿ ನನ್ಗ ಹೇಳಾಕತ್ತರಿ? ಓಹೋ ಹೋ ಹೋ, ಹಿಂಗೈತನ ಇದ? ಏನ್ಲಿಪ್ಪ ನೀತಿ ಸ್ವಾಮಿಗಳಿಗೆ ಉಲ್ಟಾ ಮಾತಾಡ್ತಾವ. ಇರ್ಲಿ ಭಕ್ತ ಇರ್ಲಿ, ತಲೆ ಕೆಡಿಸ್ಕೋಬೇಡ, ನಂಗೆಲ್ಲಾ ಅರ್ಥ ಆಕತಿ. ಹಂಗಾದ್ರ ಇದಕ್ಕೊಂದು ಬೇರೆ ಪರಿಹಾರ ಮಾಡೋಣ. ಬಾಯ್ಲೆ, ಅವಳು ಒಬ್ಬಾಕಿನ ಇಲ್ಲಿ ಬಿಟ್ಟ ಒಂದ್ 5 ನಿಮಿಷ ಹೊರಗಡೆ ನಿಂದಿರ್ತೀರಿ ನೀವು. ಹೋಗ್ಬಿಡ್ರಿ. ಹೋಗ್ಬಿಡ್ರಿ. ಆಯ್ತು ಹೇಳ್ತಾರ. ನಾ ಎಲ್ಲಾ ಸರಿ ಮಾಡ್ತೇನೆ. ಸ್ವಾಮಿಗಳು ಎಲ್ಲ ಸರಿ ಮಾಡ್ತಾರಂತ. ನೀನ್ ನಿಂತ ಒಬ್ಬಾಕೆ ಇಲ್ಲಿ ಇರ್ತಾಳ, ಅವ್ರದ್ದು ಅಕ್ಕಿ ಜೋಡಿ ಅಟ್ಟ ಏನೋ ಮಾತಾಡ್ತಾರಂತ. ನಾವು ಮುಂದೆ ಹೋಗಿ ಬಾಯಲ್ಲಿ ಹೊರಗೆ ನಿಂತು ಬಾ. ನೋಡ, ನನ್ಗೆ ಏನಾರ ಅಂದ್ರ ಮತ್ ಮನ್ಯಾಗ ಬಂದ ನಿಂದ ಚರ್ಮಾನ ಸುದಿತೇನ. ಒಂದ್ 5 ನಿಮಿಷ ಅವ್ರು ಏನ್ ಹೇಳ್ತಾರ ಕೇಳ. ಹಾ ಕೇಳ್ತೇನೆ. ಏನಾರ ಹೇಳ್ಬೇಕು, ನಿಂದ ಮನ್ಯಾಗ ಐತಿ. ಮಗಳೇ ಶಾಂತವಾಗಿ ಕೊಂಡ್ರ, ನಾನು ನಿನ್ನ ಪರಾಣ ಮಾತಾಡ್ತೇನೆ. ಈಗೇನು ನಿನ್ನ ಸಮಸ್ಯೆ? ಅತ್ತೆ ಸೊಸೆ ಸಮಸ್ಯೆ. ಅತ್ತೆ ಒಂದು ದೊಡ್ಡ ಕಂಟಕಾಯಿ ಕಾಡತ್ತಾಳ ನಿನಗ. ಕಂಟಕ್ ಅಲ್ರಿ ಸ್ವಾಮಿ, ಏನ್ ಮಾಡಿದನು ಒರೇ ವೆಟ್ ಮಾಡ್ತಾಳ್ರಿ. ಎಷ್ಟು ಚಲೋ ಮಾಡ್ರಿ, ಆಕಿಗ್ ಬರೇ ತಂದ ಕರೆ ಮಾಡ್ತಾಳ್ರಿ. ಏನ್ ತಪ್ಪೇನ್ ಹೇಳ್ರಿ ನೋಡೋನು. ಎಲ್ಲ ನೀ ಸರಿನ ಅದಿ, ನಿಮ್ಮ ಅತ್ತೆ ಸ್ವಲ್ಪ ಇದದಾಳು. ನಾ ಒಂದು ಪರಿಹಾರ ಹೇಳ್ತೇನೆ, ಮಾಡ್ತಿ? ಏನಾರ ಹೇಳ್ರಿ ಸ್ವಾಮೀಜಿ. ಸ್ವಲ್ಪ ತ್ರಾಸ್ ತಗೋಬೇಕು ನೀ. ಆಯ್ತ್ರಿ ಸ್ವಾಮೀಜಿ, ಹೇಳ್ರಿ ನೀವು. ಮಗಳೇ, ನಾ ನಿನ್ನ ಪರಾಣ ಮಾತಾಡ್ತೇನೆ. ನಾ ಒಂದು ಉಪಾಯ ಹೇಳ್ತೇನೆ, ನೀ ಮಾಡಕ್ ರೆಡಿ ಅದಿ? ಹೂರಿ ಸ್ವಾಮೀಜಿ. ನಿಮ್ಮ ಅತ್ತೆನ ಇಲ್ಲದಂಗ ಮಾಡಿಬಿಟ್ರೆ ಇದ್ರೊಳಗೆ ನಿನ್ನ ಹೆಸರು ಬಂದಿರಬಾರ್ದು, ನನ್ನ ಹೆಸರು ಬಂದಿರಬಾರ್ದು. ನಿಮ್ಮ ಸಮಸ್ಯೆನೂ ಪರಿಹಾರ ಆಕತಿ. ನಾ ಒಂದು ಉಪಾಯ ಹೇಳ್ತೇನೆ, ಹಂಗೆ ಮಾಡ್ಬೇಕು ನೀ. ಹೇಳ್ರಿ ಸ್ವಾಮೀಜಿ, ನೀವು ಏನ್ ಹೇಳಿದ್ರು ಮಾಡ್ತೀನಿ ನೋಡ್ರಿ. ನಾವು ಸಾಕಾಗ್ ಹೋಗೈತ್ ನನ್ಗರ ಈಗ. ನಾ ಒಂದು ಔಷಧ ಕೊಡ್ತೇನು, ಆದ್ರೆ ನಾ ಹೇಳ್ದಂಗೆ ಕೇಳ್ಬೇಕು. ಹಿಂಗ ಏನ್ರಿ ಸ್ವಾಮೀಜಿ? ನಾ ನಿನ್ಗೆ ಒಂದು ಔಷಧ ಕೊಡ್ತೇನೆ. ಆ ಔಷಧ ನಿಮ್ಮ ಅತ್ತಿ ಊಟ ಮಾಡ್ತಿರ್ತಾಳ, ಚಾ ಕುಡಿತಿರ್ತಾಳ, ಅದ್ರಾಗ ದಿನಾಲು ಒಂದೊಂದು ಚಮಚೆ ಔಷಧ ಹಾಕ್ಬೇಕು.
ಹೌದು ಸ್ವಾಮೀಜಿ. ಹಾಕಿದಂದ್ರ ಇದು ನಿಧಾನವಾಗಿ ನಿಮ್ಮ ಹತ್ತಿನ ಕೊಲ್ತತಿ. ಈಗ ಒಮ್ಗೆ ಕೊಲ್ಬೋದ, ಕೊಂದ್ರ ನಿನ್ನ ಮ್ಯಾಗ ಡೌಟ್ ಬರ್ತತಿ, ನಿನ್ನ ಗಂಡನ ಮ್ಯಾಗ ಡೌಟ್ ಬರ್ತತಿ. ಬೇಡ 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 ಸ್ವಾಮೀಜಿ, ಅಂತದೆಲ್ಲ ಬೇಡ. ಹಿಂದಾಡೆ ನೀ ಸಮಸ್ಯೆ ಎದುರಿಸ್ತಿ. ನಿಧಾನವಾಗಿ ಮಾಡೋಣ. ಆದ್ರೆ ನಿಮ್ಮ ಅತ್ತಿ ಜೋಡಿ ನೀ ಈ ಔಷಧಿಯನ್ನು ಹಾಕ್ತಿರ್ತಿಲ್ಲ ಒಂದಷ್ಟು ದಿನ ನೀ ನಕ್ಕೊಂತಿರ್ಬೇಕು. ನಕ್ಕೊಂತ ಯಾಕಂತ ಕೇಳ ಅದನ್ನ ಹೇಳ್ತಾನ. ಯಾಕ್ರಿ? ಈಗ ನೀ ಶಿಟ್ಟ ಪಟ್ಟ ಮಾಡಿದಂದ್ರ ನೀ ಮಾಡಿದ್ದ ಏನು ತಿನ್ನಂಗಿಲ್ಲ ಆಕಿ. ಭಾಳ ಅನ್ಯೋನ್ಯತೆಯಿಂದ ಇರ್ಬೇಕು. ನಕ್ಕೊಂತ ಚಾ ಮಾಡಿ ಕೊಡ್ಬೇಕು. ಆಕಿ ಕಡಿಂದ್ರೆ ಒಂದು ಕೆಲಸ ಮಾಡ್ಸಕ್ ಹೋಗ್ಬೇಡ. ಸ್ವಲ್ಪ ದಿವಸ ಅಷ್ಟ ಅಲ್ಲ ಸ್ವಾಮೀಜಿ? ಸ್ವಲ್ಪ ದಿವಸ ಅಷ್ಟ ನೀ ತ್ರಾಸ್ ಮಾಡ್ತೇನೆ ತಗೋರಿ. ಸ್ವಲ್ಪ ದಿವಸ ಅಷ್ಟ ತ್ರಾಸ್ ತಗೋನಿ. ಮಾಡ್ತೇನೆ ತಗೋರಿ. ಆ ಸ್ವಲ್ಪ ದಿವಸ ತ್ರಾಸ್ ತಗೊಂಡಿ ಅಂದ್ರ ಮುಂದೆ ನಿನ್ನ ಜೀವನ ಚಲೋ ಐತಿ. ವಿಚಾರ ಮಾಡ. ಅನ್ಯೋನ್ಯತೆಯಿಂದ ಇರ್ಬೇಕು. ನಿಮ್ಮ ಅತ್ತಿಂದ್ರ ಮಾಡಾಕ ರೆಡಿ ಇದಿಲ್ಲ ಹೋರಿ ಸ್ವಾಮೀಜಿ. ಶಿಷ್ಯ ಹೇಳ್ರಿ ಸಂಬಳ. ಆ ಔಷಧ ರೆಡಿ ಮಾಡಿ ಇಟ್ಟಿದ್ನಿಲ್ಲ? ಹ್ಞೂ ರೀ, ಆ ಕಾಸಿಂದ ತೊಗೊಂಬಂದಿದ್ರ ಆದ್ರೆ ಒಂದೆರಡು ತೊಗೊಂಬ. ಹಾ ತೊಗೊಂಬರ್ತಾನೆ. ಏನಿಲ್ಲ, ಎಲ್ಲಾ ಸಮಸ್ಯೆ ಬಗೆಹರಿತೈತಿ. ವಿಚಾರ ಮಾಡಕ್ ಹೋಗ್ಬೇಡ. ಅಲ್ಲೇ ನಿನ್ನ ಭಕ್ತಿ ಅಂತ ಬೇಡ್ಕೋ. ಹಾ ಶಿಷ್ಯ, ಕೊಡೋದನ ಇದ್ರೊಳಗೆ ಹಾಕು. ತಗೋ ಮಗಳೇ. ಶಿಷ್ಯ, ಒಂದು ಬಾಟ್ಲಲ್ಲಿ ಹಾಕಿ ಕೊಡು. ಬಾಟ್ಲಿ ಅದು ಏನಾರ ತೊಗೊಂಬಂದಿರಿ? ಅಯ್ಯ, ನಮ್ಗೇನ್ ಗೊತ್ತ್ರಿ ಬಾಟ್ಲಿ ತಗೊಂಡ್ಬರ್ಬೇಕಂತ. ಇರ್ಲಿ ಇರ್ಲಿ, ಸಮಾಧಾನ ಸಮಾಧಾನ ಎಲ್ಲ ಹಾಕಿ ಕೊಡ್ತಾರ. ಒಂದು 6 ತಿಂಗಳಷ್ಟ ನೀ ತ್ರಾಸ್ ತಗೋ ನಿಮ್ಮ ಅತ್ತಿ ಜೋಡಿ. ನೀ ಮುಂದೆ ನಿನ್ನ ಜೀವನ ಚಲೋ ಐತಿ. ಹಾ, ಎಲ್ಲ ಸರಿ ಆಗ್ತದ್ರಿ? ಎಲ್ಲ ಸರಿ ಆಕತಿ. ಏನ್ರಿ ಬರ್ರಿ ಇಲ್ಲೇ. ಏನ್ರಿ ಕರಿಯತ್ತಾರ ನೋಡು. ನಡಿ ಹೋಗು ನಡಿ. ನಿನ್ನ ಗಂಡನಿಗೂ ತೋರ್ಸಕ್ ಹೋಗ್ಬೇಡದನ. ಏನ ಮುಚ್ಚಿಟ್ಕೋ ಅದನ್ನ, ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ನಿನ್ನ ಗಂಡಗ ನಿನ್ನ ಮೇಲೆ ಅನುಮಾನ ಬರ್ತೈತಿ. ನಮ್ಮ ಅತ್ತಿ ನಮ್ಮ ಅವ್ವಾಗ ಏನಾರ ಹಾಕತೀನಿ ಅಂತೇಳಿ. ಆದ್ರ ಮಗಳ ಸಂಶಯ ಬರ್ದಂಗ ನಡ್ಕೋಬೇಕಾ ನೀ. ಎಲ್ಲ ಸರಿ ಹೋಗತಿ. ಸಂಬಳ ಬರ್ರಿ 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 ಬರ್ರಿ. ಸಂಬಳ ನೋಡು, ನಾ ಅವಳಿಗೆ ಹೇಳಿ ಎಲ್ಲಾ ಸರಿ ಮಾಡಿದ್ದೇನೆ. ಹ್ಞೂ ಸಂಬಳ. ಇನ್ನೇನು ತ್ರಾಸಿಲ್ಲ. ಹೌದ್ರಿ? ಒಂದು ಜಗಳ ಆಗುದಿಲ್ಲ, ಒಂದು ಏನೇನು ಆಗುದಿಲ್ಲ. ಹಾ, ನಾ ಹೇಳಿದ್ರಿ ಏನ್ ಜನ ನಿನಗೆ. ಬಾ ಮಾಡಿ ಇನ್ನೊಮ್ಮೆ. ಇರ್ಲಿ ಇರ್ಲಿ ಇರ್ಲಿ. ಸಾಂಬಾರ್ ಸಂಬಳ ಏನ ದಕ್ಷಿಣದ ಕೊಡ್ಬೇಕನ್ರಿ? ದಕ್ಷಿಣ ಅದು ಏನು ಬೇಡಪ್ಪ. ಇವ್ರು ಒಂದಷ್ಟು ಸಂಬಳ ಹಂಗೆಲ್ಲ. ಇವ್ರು ರೊಕ್ಕ ಪಕ್ಕಾಕದು ಆಸೆ ಮಾಡ್ಲಿರ ಸಂಬಳ. ಸನ್ಯಾಸಿಗಳು ಅವ್ರಿಗೆ ರೊಕ್ಕ ಒಂದಟ್ಟು ಮಂದಿ ರೊಕ್ಕ ತಗೋತ ಅಂತ ಸಂಬಳ ಅಲ್ಲಿವ್ರ ಸಂಬಳ. ಹೋಗಿ ಬರ್ರಿ ಹೋಗಿ ಬರ್ರಿ ಹೋಗಿ ಬರ್ರಿ ಹೋಗಿ ಬರ್ರಿ. ಸಂಬಳ ಬರ್ತಾರ. ಎಲ್ಲಾ ಒಳ್ಳೇದ್ ಮಾಡ್ತಾನೆ. ಹೋಗಿ ಬರ್ರಿ ನಿಮ್ಗೆ. ಹಾ, ಸಂಬಳ ಬರ್ತಾವ್ರಿ. ಯಾರ ಹೋಗಿ ಬರ್ರಿ ಹೋಗಿ ಬರ್ರಿ. ನಾ ಹಂಗ ನಡ್ದ ಬರ್ತಾವ. ಓಂ ನಮಃ ಶಿವಾಯ. ಸ್ವಾಮಿಗಳು ಏನಂದ್ರ? ಸ್ವಾಮಿಗಳು ಬಾಳ ಚಲೋ ಅದಾರ್ರಿ. ಇನ್ ಮುಂದೆ ನಾ ಅತ್ತಿಗೆ ಏನು ಕೆಲ್ಸ ಹಚ್ಚೋಲ್ಲ. ಎಲ್ಲ ಕೆಲ್ಸ ನಾನು ಮಾಡ್ತೀನಿ. ದೋಸ್ತ ನಾ ಹೇಳಿಲ್ಲ ಏನು ಒಪ್ಪ ಇದು ಪವಾಡ? ಸ್ವಾಮಿಗಳ ಪವಾಡ ಹಂಗೈತೆ. ಮಸ್ತ್ ಸ್ವಾಮಿಗಳವ್ರ. ನಾವು ಇಲ್ಲಿ ಮೊದಲ ಬರ್ಬೇಕಾಗಿತ್ತಂಗ. ಮತ್ತ ಅಯ್ಯೋ, ಅತ್ತಿ ಕೆಲ್ಸ ಹುಡುಗತ್. ಅತ್ತಿರಿ, ನಾ ಹುಡುಕ್ತೇನೆ ಕೊಡ್ರಿ. ಬೇಡ ಕೊಡ್ತೇನೆ ಕೊಡ್ರಿ. ಹುಡುಕ್ತೇನೆ. ಅದೇ ನಾ ಹುಡುಕ್ತೇನೆ ಕೊಡ್ರಿ. ಸೂರ್ಯ ಏನ್ ಹೋಗ್ತದ ಹಿಂದೆ ಇಟ್ಟು ಬಾಜಿ ಬಂತು. ಯಾಕೋ ಬಾ ಪೋಲಿ ಮಾಡತ್ತಾಳು. ಈಕಿದ ಏನ್ ನನಗೂ ತಿಳಿದಂಗ ಆಗೈತಿ. ನೋಡೋಣ ಈಗಾರ ಯಾಕದು. ಅತ್ತಿರಿ, ಚಾ ಮಾಡ್ಕೊಂಡ್ ಬರ್ತೇನೆ. ಹಂಗ ಚುರ್ಮುರೇನು ಸ್ವಲ್ಪ ಒಗ್ಗರಣೆ ಹಾಕ್ತೇನೆ. ಎಲ್ಲಿಟ್ಟೇರಿ? ಅಲ್ಲೇ ಸಂದಾಗ ಇದ್ದೋಳು ಸುನ ಮರ್ರಿ. ಸ್ವಲ್ಪ ಒಗ್ಗರಣೆ ಹಾಕೊಂಡ್ ಬರ್ತೇನೆ. ಹ್ಞೂ, ಹಾಕೊಂಬ. ಇದು ಏನ್ ಮಾತಾಗ ಗೊತ್ತಾಗಲ್ದು. ಒಳ್ಳೆ ಪಾಪ ಪೋಲಿ ಮಾಡತ್ತಾಳ. ನಾನು ಕಾಂಡ್ರೆ ಸೇರ್ತಾರ ಕಿರ್ಲಿಕ್ಕೆ. ಹಂಗ ಈಕಿಗೆ ನನಗ ಮುಂಗುಳಿಗೆ ಬೇಕೆ ಬಿದ್ದಂಗ ಆಕೈತಿ. ಏನು ಊಟ ಆತಿ? ಊಟ ಮಾಡಿನೂ ಅದ. ನೀವ್ ಮಾಡ್ಬೇಕಲ್ಲ ಊಟ. ನಾನು ಮಾಡ್ತಾನ. ಏನ್ ಮಾಡ್ತಾಳಪ್ಪ ಸೈನಾ? ಇರ್ಬೇಕು ಒಳಗದ. ಹಾ, ಕೆಲಸ ಮಾಡತ್ತಿಲ್ಲ. ಹಾ, ಏನಪ್ಪ, ನಾನು ಯಾಕಂದ್ರೆ ಸುಶಿ ಮ್ಯಾಲ ಬಾಕಾಗಿ ತೋರಿಸ್ಬೇಕಾಗಿತ್ತು. ಚಾ ತಗೋರಿ. ನೀವು ಹೋಗ್ಬರ್ರಿ.
ಮಾಡ್ತೀರಿ? ಹಾ ನಾ ಹೊಲದ ಮಠ ಆಟ ಹೋಗಿ ಬರ್ತಾನ. ಹೋಗ್ ಬರೋಗ್ರಿಲ್ಲ ಮತ್ತೆ. ಹಾ ಆಯ್ತು ಹಂಗಾರ. ರೊಟ್ಟಿ ಮಾಡ್ತೇನಿ, ಹೋಗ್ ಬರೋಗ್ರಿ, ಎಲ್ಲಾರು ಕೂಡಿ ಊಟ ಮಾಡೋಣ. ಯವ್ವ ನೀ ಕುಡೀರಿ ಅತ್ತಿ. ಕುಡೀರಿ ನೀವು. ಕುಡೀರಿ, ನಾ ತಗೊಂಡ್ಬರ್ತೇನೆ ತಗೋರಿ. ಊಟಕ್ಕ ಇಲ್ಲೇ ಮನೆಗೆ ಬರ್ಲಿವ ನಾ ತೊಗೊಂಬರ್ತೀವಿ ಅಲ್ಲೇ? ಇಲ್ಲ ಬಂದ್ಬಿಟ್ರಲ್ಲ, ಎಲ್ಲಾರು ಕೂಡಿ ಊಟ ಮಾಡೋಣ. ಆಯ್ತು ಹಂಗಾರ. ಅತ್ತಿರಿ ಬದ್ನಿಕಾಯಿ ಪಲ್ಯ ಮಾಡ್ತೇನೆ. ಮಾಡಪ್ಪ ಮಾಡಿ ಚಲೋದ ಮಾಡ್ಯಾವ ಗುರಂಡಿ ಹಾಕ. ಏನ್ರಿ ನೀವೇ ಕತ್ತಿ ಕೆಲ್ಸ ಹಚ್ಚೇರಿ? ಬೇಡ ನಾ ಮಾಡ್ತೇನೆ, ಮಾಡ್ತೇನೆ. ನೀವು ಒಟ್ಟ ಹಾಕಿರಿ ಬ್ಯಾಡ ಮಾಡ್ಕೊಂಡ್ ಬರ್ತೇವೆ ನಡೀರಿ ನೀವು. ಮಾಡ್ತಿದ್ನಲ್ಲಿ ಬೇಡ ನೀವು ಹೋಗ್ರಿ, ಮಾಡ್ಕೊಂಡ್ ಬರ್ತೇವೆ. ದೌಡ್ ಬರ ಹೆಂಗಾರ ಬಿಸಿಲು ಬಾಳ ಆತಿ ಲಗ್ ಬರ್ ಒಗಾತ್ ಹೋಗ್ಯವ. ಏನ್ರಿ ನಿಮ್ಗೂ ಅರ್ಥ ಆಗಲ್ಲ? ನಂಗ್ ಕರತ್ರ ನಾ ಬರ್ತಿರಕಿಲ್ಲ ಏನ್? ನಾವ್ ಅಲ್ಲ ಅಂದೇನೆ ಅವಾಗಾರ ಈ ವಯಸ್ಸೊಳಗು ಅವ್ರ ಕಲ್ಸ ಹಚ್ಚತೇರಿ. ಇಲ್ಲ ನಾ ಬ್ಯಾಡ ಅಂತ ಹೇಳಿ ಅಲ್ಲ ಇಷ್ಟ ವಯಸ್ಸು ಅವ್ರು ಮಾಡಿದಾರಲ್ಲ, ಈಗ ಸ್ವಾಂತ ಕುಂಡ್ರಲಿಲ್ಲ ಅವ್ರ. ನಾ ಮಾಡ್ತೇನ್ಲ. ಆಯ್ತು ಆಯ್ತು ನಂಗ್ ಕರಿಬೇಕೇನಿಲ್ಲ ನೀವು. ಆಯ್ತು ಮಾತು. ಏನಪ್ಪ ಇದು ಹಾ? ನನ್ನ ಹೆಂಡತಿ ನಮ್ಮವ್ವ ಇಷ್ಟು ಬದಲಾದ್ರೆ ಇವರು ಹಾ ಅಡ್ಡಿ ಇಲ್ಲಪ್ಪ. ಹಿಂಗೆ ಮೊದಲ ಇವ್ರು ಬದಲಾಗಿದ್ರೆ ನನ್ನ ಜೀವನ ಅಗ್ದಿ ಸೂಪರ್ ಆಗಿರ್ತತ್ತ. ಏ ದೋಸ್ತ ಥ್ಯಾಂಕ್ಸ್ ಲೇ ನಿನಗೆ. ಇದು ಒಂದು ಕೆಲಸಾರ ಚಲೋ ಮಾಡಿದಿಲ್ಲ, ಆ ಸ್ವಾಮಿಗಳ ಕಡೆ ಕರ್ಕೊಂಡೋಗಿ ದೊಡ್ಡ ಥ್ಯಾಂಕ್ಸ್ ಪಾ ನಿನಗೆ. ಏನಿಲ್ಲ ಏನಿಲ್ಲ ತಗೋ, ದಗದ ಮಾಡಿ ಏನಿಲ್ಲ. ಏನಿಲ್ಲ ತಗೋ. ಸೈನಾ ನಿನ್ನ ಗಂಡ ಉಣ್ಣಾ ಕೊಟ್ಟು ಬರ್ತಾನೆ ಹೋಗಿ. ಅಯ್ಯೋ ಇಂತ ಬಿಸ್ಲಾಗ ನೀವೇ ಹೋಗ್ತೀರಿ? ನೀನ ಮನ್ಯಾಗ ಬೇಡ ನಾ ತಗೊಂಡ್ ಹೋಗ್ತೇನೆ, ನೀವಿರಿ. ನೀನ ಕುಂಡ್ರ ಮನ್ಯಾಗ ಹೊಟ್ಟಾಗೆ ಬರ್ತಾನ. ಬೇಡ ಬೇಡ ಬಿಸಿಲು ಐತಿ. ಬೇಡ ಇರ್ಲಿ, ನಾ ಕೊಟ್ಟು ಬರ್ತೇನೆ, ನೀವು ಮನ್ಯಾಗಿರ್ರಿ. ಬಿಸಿಲು ದೌಡ್ ಬಾ ಹಂಗಾರ. ಹಾ ಬಿಸಿಲು ಬಾಳ ಐತ್ರಿ, ನಾ ಹೋಗ್ ಬರ್ತೇನ್ರಿ. ಹೋಗ್ಲಾಕ ಬಾ ದೌಡ್ನ ಬಾ ಯವ್ವ. ಮ್ಯಾಗ ಕುಂಡ್ರ ಕಾಜಿ ಬಾಳ ಮಾಡಕತ್ತವ. ನಂದು ತಪ್ಪು ಆತಿ. ಆಯ್ತು ಕಾಸ ಮಾಡಕತ್ತ ಅನ್ನೋದು ಕೈ ಕಾಲಿಂದ ವೇಗಿಂದ ಮಾಡಾಕತಿ. ಮಾಡೇ ಅಂತೇನೋ ಮಾಡೇ ಹೊಡೆದು ದಗದ ಕುಂಡ್ರಿಸೇ ಬಿಡ್ತಾ. ಏನ್ ಮಾಡ್ತೀನಿ? ಕೊಡ್ರಿಲ್ಲ, ನಾನ್ ಮಾಡ್ತೀನಿ. ಬೇಡವ ನೀನು ಹರಿಯಾಗಿನ ದಗದ ರಗಡ್ ಮಾಡಿದಿ. ಬೇಡ ಕೊಡ್ರಿಲ್ಲ, ನಾ ಬೇಡ ತಗೋ, ನಾ ಮಾಡ್ತಾನ ಹೋಗ. ಬೇಸತ್ತಿ ಕುಂಡ್ರ ಒಟ್ಟು ಹರಿಯಾಗಿಂದ ಕೈ ಕಾಲಿಂದ ಮಾಡತಿ ದಗದ. ಇದಂತ ಮಾಡ್ತಾನ ಹೋ. ನಾನು ಇವತ್ತು ಬರೋತಾರ ಒಳಗಿತ್ನ ಅಂದ್ರ ಕಟ್ಟಿ ಹಿಡ್ಕೊಂಡು ಕುಂತಿದ. ಇದಿಷ್ಟ ಮಾಡ್ತಾನ. ನಮ್ಮ ಅತ್ತೆ ನೋಡ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ನನ್ನ ಮೇಲೆ. ನಾನೇ ತಪ್ಪು ಮಾಡಿಬಿಟ್ಟೆ. ಹಿಂಗೆ ಮಾಡಬಾರ್ದಿತ್ತು ನಾನು. ಸ್ವಾಮೀಜಿ ನೋಡ್ರ 6 ತಿಂಗಳೊಳಗೆ ನಮ್ಮ ಅತ್ತಿ ಸಾಯ್ತಾನ ಅಂದಾಳ. ನಮ್ಮ ಅತ್ತಿ ಸಾಯಬಾರ್ದು, ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸ್ವಾಮೀಜಿ. ಅಯ್ಯೋ ದೇವ್ರೆ, ಈಗ ಏನು ಮಾಡಲಿ ನಾನು? ಹಾಂ, ಸ್ವಾಮೀಜಿ ಕಡೆ ಹೋಗಿನ ಇದಕ್ಕೆ ಏನಾರ ಪರಿಹಾರ ಕೇಳೋಣ. ಛೇ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅತ್ತಿರಿ ಬಾಯ್ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಸುಸ್ತಾಗ್ತೈತ್. ಮತ್ತ ನಾ ಇಲ್ಲೇ ಸ್ವಲ್ಪ ಹೊಲಕ್ ಕಡೆ ಹೋಗಿ ಬರ್ತೇನೆ. ಆಯ್ತು. ನನ್ನ ಸುಸಿ ಎಷ್ಟು ಕಾಜಿದಾಳ ನನ್ನ ಮ್ಯಾಲ. ನಾನ ತಪ್ಪು ಮಾಡೀನಿ. ಸುಳ್ಳು ಕಿಂಬ ಜಗಳ ಮಾಡ್ತಿದ್ನಿ. ಇನ್ ಮ್ಯಾಲ ಮಾಡಬಾರ್ದು. ನಂದ ತಪ್ಪಾತಿ. ಆಕಿಗೆ ನಾ ಪ್ರೀತಿ ತೋರಿಸಿದ್ರ ನನಗೂ ಪ್ರೀತಿ ತೋರಿಸ್ತಿದ್ಲ. ನಂದ ತಪ್ಪಾತಿ. ಇನ್ ಮ್ಯಾಲ ನನ್ನ ಮಗಳಕ್ಕಿಂತ ಹೆಚ್ಚು ನೋಡ್ಕೋತೇನೆ ಆಕಿಗೆ ನಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾಕೆ ಮಗಳೇ ಇಷ್ಟು ಅವಸರ ಮಾಡ್ತಾ ಇದೀಯಾ? ಏನಿಲ್ರಿ ಸ್ವಾಮೀಜಿ, ನಿಮ್ಗ ಭೇಟಿಯಾಗಕ್ ಬಂದಿದ್ದೀರಿ ಸ್ವಾಮೀಜಿ. ಮಗಳೇ ಎಲ್ಲ ಬರಬರ ಐತ್ಲಾ ಈಗ? ಇಲ್ರಿ ಸ್ವಾಮೀಜಿ, ನಾ ತಪ್ಪು ಮಾಡ್ಬಿಟ್ಟೆ. ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ ಸ್ವಾಮೀಜಿ. ಏನ್ ತಪ್ಪು ಮಗಳೇ? ಹಂಗಲ್ರಿ ಸ್ವಾಮೀಜಿ, ಅದ್ ಏನಾತಂದ್ರೆ ನಮ್ಮ ಅತ್ತಿ ಬಾಳ ಒಳ್ಳೆಯವ್ರಿ ರೀ. ನಾನೇ ತಪ್ಪು ಮಾಡ್ಬಿಟ್ಟೆ. ಅವ್ರ ಪ್ರೀತಿ ಅನ್ನೋದು ನಾನೇ ತೋರ್ಸಿಲ್ರಿ. ಅವ್ರ ಪ್ರೀತಿಲೇ ನಡ್ಕೊಂಡ್ರ ಅವರು ಪ್ರೀತಿಲೇ ನಡ್ಕೋಬಹುದಿತ್ತು ಅಂತ ಅನ್ಸ್ತಾ ಇದ್ದೀರಿ ಈಗ. ಅವ್ರು ನಂಗೆ ಬೇಕ್ರಿ ಸ್ವಾಮೀಜಿ. ಅವ್ರಿಗೆ ಸಾಯಿಸ್ಬೇಡ್ರಿ ಸ್ವಾಮೀಜಿ. ಅವ್ರು ಬೇಕು ನಂಗೆ. ಏನಾರ ಪರಿಹಾರ ಮಾಡ್ರಿ ಸ್ವಾಮೀಜಿ. ಅವ್ರು ಬೇಕು ನಂಗೆ ಸ್ವಾಮೀಜಿ. ಮಗಳ ನೀ ಭಯ ಪಡೋ ಅಗತ್ಯ ಇಲ್ಲ.
ಯಾಕೆ ಬರ್ತೈತಿ? ನಾನು ನಿನಗೆ ಒಂದು ವಿಷಯ ಹೇಳಿದ್ನಿ. ಹ್ಞೂ ರೀ ಸ್ವಾಮೀಜಿ. 6 ತಿಂಗಳು 6 ತಿಂಗಳು ಪ್ರೀತಿಯಿಂದ ನಡ್ಕೊಂತ ಹೇಳಿದ್ನಿಲ್ಲ. ಯಾವಾಗಿದ್ರು ಮನುಷ್ಯನ ಮನೋಧರ್ಮ ಹೆಂಗಿರ್ತಂತಂದ್ರ ಮನುಷ್ಯರಿಗೆ ನಾವು ಪ್ರೀತಿ ಕೊಟ್ರ ನಮಗ ಹೊಳ್ಳಿ ಪ್ರೀತಿ ಸಿಗ್ತತಿ. ನಾವು ದ್ವೇಷ ಕೊಟ್ಟು ಅಂದ್ರ ನಮಗೆ ಹೊಳ್ಳೆ ಪ್ರತಿಫಲ ದ್ವೇಷನ ಸಿಗ್ತತಿ. ನೀ ಪ್ರೀತಿಯಿಂದ ನಿಮ್ಮ ಅತ್ತಿ ಜೋಡಿ ನಡ್ಕೊಂಡಿಲ್ಲ, ನಿಂಗೆ ಪ್ರೀತಿನ ಸಿಕ್ತಿ. ನೀ ದ್ವೇಷದಿಂದ ನಡ್ಕೋತಿಲ್ಲ, ನಿಂಗೆ ದ್ವೇಷನ ಸಿಕ್ತಿತ್ತ. ಈ ಕೆಲಸ ನೀ ಮೊದಲ ಮಾಡಿದ್ದಂದ್ರ ನೀ ನನ್ನ ಕಡೆ ಬರೋ ಅವಶ್ಯಕತೆನೇ ಇರ್ತಿರ್ಕಿಲ್ಲ ಮಗಳೇ. ಅಂಜಬೇಡ ಅಂಜಬೇಡ. ನಾ ಕೊಟ್ಟೆನಿಲ್ಲ, ಅದು ವಿಷಯ ಅಲ್ಲ, ಅದು ನೀರು ಕೊಟ್ಟೆನ ನಾ ನಿನಗೆ. ಆದ್ರೆ ನೀ ಹಂಗೆ ಹೇಳಿದ್ರೆ ಕೇಳ್ತಿರ್ಕಿಲ್ಲ. ನಿನಗೆ ಆ ಇದ್ರಲ್ಲೇ ಹೇಳ್ಬೇಕಾತ್. ನಿನಗೆ ಅಂಜಾಕ್ ಹೋಗ್ಬಾರ್ದು ಮಗಳ, ಅಂಜಾಕ್ ಹೋಗ್ಬಾರ್ದು. ಹಿಂಗ ಪ್ರೀತಿಯಿಂದ ಇರ್ರಿ. ಅತ್ತಿ ಸೊಸಿ ಒಂದ್ ಮಗಳು ತಾಯಿ ತರ ನಡ್ಕೋರಿ. ಅಂಜಾಕ್ ಹೋಗ್ಬೇಡಿ, ಏನಾಗೋದಿಲ್ಲ. ಈಗ ಹೆಂಗ ನಡ್ಕೊಂಡಿಲ್ಲ 6 ತಿಂಗಳ ಇದೇ ತರ ನಡ್ಕೊಂತ ಹೋಗು, ಎಲ್ಲಾ ಆರಾಮ್ ಇರ್ತೇರಿ ನೀವು. ಹಾ, ಹೋಗಿ ಬಾ ಮಗಳ, ಹೋಗಿ ಬಾ.